ನಿನ್ನೆಯ ದಿವಸದ ಕಥೆಯಲ್ಲಿ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಶಂತನು ಮಹಾರಾಜನ ಉತ್ಪತ್ತಿಯ ಬಗ್ಗೆ ಕೆಲವು ವಿಷಯಗಳನ್ನು ಗಮನಿಸಿದ್ವಿ. ಚಂದ್ರವಂಶದಲ್ಲಿಯೇ ಕೌರವರು ಮತ್ತು ಪಾಂಡವರು ಹುಟ್ಟಿದವರು, ಹಾಗೆ ಶ್ರೀಕೃಷ್ಣನು ಅಲ್ಲಿಯೇ ಹುಟ್ಟಿದವನಾದ್ರಿಂದ ಈ 11ನೇ ಅಧ್ಯಾಯದ ಆರಂಭದಲ್ಲಿ ಆ ಚಂದ್ರವಂಶದ ಉತ್ಪತ್ತಿಯನ್ನ, ಆ ಬಳಿಕ ಪ್ರತೀಪ ಮಹಾರಾಜ ಅವನ ವರ್ಣನೆಯನ್ನ, ಅವನ ಪುತ್ರರಾದಂತಹ ದೇವಾಪಿ, ಬಾಲ್ಹಿಕ ಮತ್ತು ಶಂತನು, ಈ 3 ಜನರ ವರ್ಣನೆಯನ್ನು ಕೂಡ ನಾವು ಅಲ್ಲಿ ಗಮನಿಸಿದೆವು. ಈ ಶಂತನು ರಾಜನು ಪ್ರತೀಪ ಮಹಾರಾಜನ ಮಗನಾಗಿ ಜನಿಸಿದ. ಹಾಗೆ ಅವನಿಗೆ ಜನಿಸಲಿಕ್ಕೆ ಶಾಪವೇ ಕಾರಣವಾಗಿತ್ತು, ಬ್ರಹ್ಮದೇವರ ಶಾಪವೇ ಕಾರಣವಾಗಿತ್ತು ಅನ್ನೋ ಘಟನೆಯನ್ನು ಕೂಡ ನಾವು ನೋಡಿದೆವು. ಬ್ರಹ್ಮದೇವರು ಕಶ್ಯಪಾದ ಋಷಿಗಳ ಜೊತೆಗೆ ಶಾಸ್ತ್ರಾರ್ಥ ವಿಚಾರ ಮಾಡ್ತಾ ಗಂಗಾ ಮತ್ತು ಸಮುದ್ರಗಳ ಸಂಗಮ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ರು. ಆಗ ಈ ಸಮುದ್ರ ಭೋರ್ಗರೇತ ಅಲ್ಲಿಗೆ ಬಂದು ತನ್ನ ಉಪ್ಪು ನೀರನ್ನ, ಸಮುದ್ರದ ನೀರನ್ನ ಈ ಬ್ರಹ್ಮದೇವರಿಗೆ ಸಿಂಚನ ಮಾಡಿಸಿದ. ಹಾಗಾಗಿ ಸಾಗರ ತನ್ನ ಇತಿಮಿತಿಯನ್ನ ಮೀರಿ ನಡೆದ ಅನ್ನುವ ಕಾರಣದಿಂದ ಬ್ರಹ್ಮ ಆತನಿಗೆ ಶಾಪ ಕೊಟ್ಟ. ಆತನಿಗೆ ಶಾಪ ಕೊಟ್ಟದ್ದೇನೆಂದ್ರೆ, ನೀನು ಶಂತನವಾಗಿ ಹುಟ್ಟಬೇಕು ಅಂತ ಒಂದೇ ಶಾಪ ಅಲ್ಲ, ನೀನು ಮೊದಲು ಭೂಮಿಯಲ್ಲಿ ಮಹಾಭಿಷಕ್ ಎಂಬ ಹೆಸರಿನ ರಾಜನಾಗಿ ಸೂರ್ಯವಂಶದಲ್ಲಿ ಹುಟ್ಟು, ಮುಂದೆ ಶಂತನು ಎಂಬ ಹೆಸರಿನಿಂದ ಕೂಡ ಹುಟ್ಟು ಎಂಬುದಾಗಿ 2 ಶಾಪವನ್ನು ಅವರು ಚತುರ್ಮುಖ ಬ್ರಹ್ಮದೇವರು ಈ ಸಮುದ್ರ ರಾಜನಾದಂತಹ ವರುಣನಿಗೆ ಕೊಟ್ಟರು. ಆ ಶಾಪಕ್ಕೆ ಅನುಸಾರವಾಗಿ ಆತ ಮೊದಲು ಸೂರ್ಯವಂಶದಲ್ಲಿ ಮಹಾಭಿಷಕ್ ಅಥವಾ ಮಹಾಭಿಷ, ದಾಕ್ಷಿಣಾತ್ಯ ಪಾಠದಲ್ಲಿ ಮಹಾಭಿಷಕ್ ಅಂತ ಇದೆ, ಔತ್ತರೆಯ ಪಾಠದಲ್ಲಿ ಮಹಾಭಿಷ ಅಂತ ಇದೆ. ಅಂತೂ ಅವೆರಡು ಅವನದೇ ಹೆಸರು. ಮಹಾಭಿಷೇಕ ಮಾಡಿಸಿದ್ದರಿಂದ ತನ್ನ ಉಪ್ಪು ನೀರಿನಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಮತ್ತು ಉಳಿದೆಲ್ಲ ಋಷಿಗಳಿಗೆ ಮಹಾಭಿಷೇಕ ಅಂದ್ರೆ ನೀರಿನ ಸೇಚನವನ್ನು ಮಾಡ್ತಿದ್ದರಿಂದ ಅವನಿಗೆ ಮಹಾಭಿಷಕ್ ಅಂತ ಹೆಸರು ಬಂತು ಎಂಬುದಾಗಿ ವಾದಿರಾಜರು ಕನ್ನಡ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ತಾತ್ಪರ್ಯ ನಿರ್ಣಯಕ್ಕೆ ಪ್ರಧಾನವಾಗಿರ್ತಕ್ಕಂಥ ವ್ಯಾಖ್ಯಾನವೇ ವಾದಿರಾಜರ ವ್ಯಾಖ್ಯಾನ. ಅದರಲ್ಲಿರುವ ವ್ಯಾಖ್ಯಾನದ ಅಂಶಗಳಿಗೆ ಅನುಸಾರವಾಗಿ ಮತ್ತು ವಾದಿರಾಜರು ಕನ್ನಡ ತಾತ್ಪರ್ಯ ನಿರ್ಣಯ ಅಂತ ಮತ್ತೊಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ಕೆಲವು ಮಾಹಿತಿಗಳು ಸಿಗ್ತವೆ. ಮಹಾಭಿಷೇಕ ರಾಯನೇ, ಮಹಾಭಿಷೇಕ ಎಂಬ ಹೆಸರುಳ್ಳಂಥ ಈ ಸಮುದ್ರ ರಾಜನೇ ಮಹಾಭಿಷಕ್ ಅಥವಾ ಮಹಾಭಿಷ ಎಂಬ ಹೆಸರಿನಿಂದ ಜನಿಸಿದ. ಆತ ಆಗ 1000 ಅಶ್ವಮೇಧ ಯಾಗ ಮತ್ತು 100 ರಾಜಸೂಯ ಯಾಗ ಮಾಡಿದ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಇದು ಆತನ ಪ್ರತಾಪ. ಆತ ಮುಂದೊಮ್ಮೆ ತನ್ನ ಸೂರ್ಯವಂಶದ ಜನ್ಮ ಮುಗಿದ ಮೇಲೆ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿ ಬ್ರಹ್ಮನ ಆಸ್ಥಾನವನ್ನು ಸೇರಿದ. ಅಲ್ಲಿ ಬ್ರಹ್ಮನ ಆಸ್ಥಾನದಲ್ಲಿ ಒಂದು ಸಭೆ ನಡೆದಿದ್ದಾಗ ಅವನ ಪತ್ನಿ ಆದಂತಹ ಗಂಗೆಯು ಕೂಡ ಅಲ್ಲಿದ್ದು, ಆ ಗಂಗೆಯ ವಸ್ತ್ರ ಅಸ್ತವ್ಯಸ್ತವಾಗಿದ್ದಾಗ ಉಳಿದೆಲ್ಲ ದೇವತೆಗಳು, ಬ್ರಹ್ಮಾದಿಗಳು, ಋಷಿಗಳು ಸೌಜನ್ಯದಿಂದ ತಲೆ ತಗ್ಸಿದರು. ಆದ್ರೆ ಈಗ ಮಾತ್ರ ತನ್ನದೇ ಪತ್ನಿ ಅನ್ನೋ ದೃಷ್ಟಿಯಿಂದ ನೋಡ್ತಾನೆ ಇದ್ದ. ಇದು ಬ್ರಹ್ಮದೇವರಿಗೆ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿ ಇನ್ನೊಮ್ಮೆ ಶಾಪ ಕೊಟ್ಟರು. ವಾಸ್ತವಿಕವಾಗಿ ಆ ಸಮುದ್ರ ರಾಜ ಉಪ್ಪು ನೀರಿನಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಅಭಿಷೇಕ ಮಾಡಿದಾಗಲೇ ಅವರು 2 ಶಾಪನೂ ಕೊಟ್ಟಿದ್ರು. ಮೊದಲು ಮಹಾಭಿಷಕ್ ಎಂಬ ಹೆಸರಿನಿಂದ ಹುಟ್ಟು, ಆ ಬಳಿಕ ಚತುರ್ಮುಖ ಬ್ರಹ್ಮರ ಶಾಪದಿಂದಲೇ ಇನ್ನೊಮ್ಮೆ ಶಂತನವಾಗಿ ಹುಟ್ಟು ಅಂತ 2 ಶಾಪವನ್ನು ಕೂಡ ಅವರು ಕೊಟ್ಟಿದ್ರು. ಆ 2 ಶಾಪಗಳು, ಆ ಒಂದೇ ಶಾಪವೇ 2 ಜನ್ಮಗಳಿಗೂ ಕಾರಣ ಆಗಿತ್ತು. ಆದ್ರೆ ಮತ್ತೊಂದು ಶಾಪವನ್ನು ಬ್ರಹ್ಮಲೋಕದಲ್ಲಿ ಕೊಟ್ಟರು. ಮಹಾಭಿಷಕ್ ಎಂಬ ಹೆಸರಿನಿಂದ ಆತ ಹುಟ್ಟಿ ಸೂರ್ಯವಂಶದಲ್ಲಿ ತನ್ನ ಜನ್ಮವನ್ನು ತೀರಿಸಿಕೊಂಡ ಮೇಲೆ ಮತ್ತೊಮ್ಮೆ ಆತ ಏನು ಹೋದ್ನಲ್ಲ, ಆಗ ಆತ ಗಂಗೆಯನ್ನ ತನ್ನ ಸಹಜವಾದ ನಾಚಿಕೆಯನ್ನು ಬಿಟ್ಟು, ಸೌಜನ್ಯವನ್ನು ಬಿಟ್ಟು ನೋಡಿದ್ದಕ್ಕಾಗಿ ಬ್ರಹ್ಮದೇವರು 2ನೇ ಶಾಪ ಕೊಟ್ಟರು. ಆ 2ನೇ ಶಾಪ ಕೊಟ್ಟಿದ್ರಿಂದಾಗಿ ಆ 2 ವಿಶೇಷ ಕೆಲಸ ಏನಾಗಲಿಲ್ಲ. ಮೊದಲನೇ ಒಂದು ಶಾಪ ಏನು ಕೊಟ್ಟಿದ್ರಲ್ಲ ಸಮುದ್ರ ತೀರದಲ್ಲಿ, ಹಾಗಾಗಿ 2 ಜನ್ಮಗಳು ಬಂದಿತ್ತು. ಮಹಾಭಿಷಕ್ ಎಂಬ ಒಂದು ಜನ್ಮ, ಶಂತನು ಎಂಬ ಇನ್ನೊಂದು ಜನ್ಮ. ಇವೆರಡೂ ಜನ್ಮಗಳು ಬರ್ಲಿಕ್ಕೆ ಮೊದಲನೇ ಶಾಪವೇ ಕಾರಣ. ಹಾಗಾಗಿ 2ನೇ ಶಾಪ ಮತ್ತೊಮ್ಮೆ ಕೊಟ್ಟಿದ್ದು ಯಾಕೆ ಅಂದ್ರೆ, ಆ 2ನೇ ಜನ್ಮ ಏನಿತ್ತಲ್ಲ ಶಂತನುವಿನ ಜನ್ಮ, ಅದು ಬಹಳ ವಿಳಂಬ ಆಗದೆ ಬೇಗ ಬರಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಷ್ಟೇ. ಹಾಗಾಗಿ ಆ ಮೊದಲನೇ ಒಂದು ಶಾಪದ ಪ್ರಭಾವದಿಂದಲೇ ಆತನಿಗೆ ಮಹಾಭಿಷಕ್ ಎಂಬ ಜನ್ಮ ಮತ್ತು ಶಂತನು ಎಂಬ ಜನ್ಮ 2 ಜನ್ಮಗಳು ಕೂಡ ಬಂದವು. ಅವನ ಪತ್ನಿಯಾದಂಥ ಗಂಗೆ ತನ್ನ ಗಂಡನನ್ನ ಸೌಜನ್ಯದ ಮೇಲೆ ಮೀರದಂತೆ ಎಚ್ಚರಿಸಬೇಕಾಗಿತ್ತು. ಆದ್ರೆ ಆಕೆ ಹಾಗೆ ಮಾಡಲಿಲ್ಲ. ಅದಕ್ಕಾಗಿ ಬ್ರಹ್ಮ ಆಕೆಗೂ ಶಾಪ ಕೊಟ್ಟ.
ಬ್ರಹ್ಮ ಏನ್ ಶಾಪ ಕೊಟ್ಟ ಅಂದ್ರೆ, ಆತ ಮನುಷ್ಯ ಶರೀರದಲ್ಲಿ ಹೋಗಿ ಅಲ್ಲಿ ಜನಿಸ್ತಾನೆ, ನೀನು ದೇವತಾ ಶರೀರದಲ್ಲಿ ಆತನ ಪತ್ನಿಯಾಗಿ ಇರು ಕೆಲವು ಕಾಲ ಅಂತ. ದೇವತೆಗಳಿಗೆ ಇದು ಬಹಳ ಸಂಕಟದ ಕೆಲಸ, ಮನುಷ್ಯ ಲೋಕಕ್ಕೆ ಬರೋದೇ ಅವ್ರಿಗೆ ಬಹಳ ಸಂಕಟದ ಕೆಲಸ. ಅವ್ರಿಗೆ ಇಲ್ಲಿಯ ಕಷ್ಟ ದುಮ್ಮಾನಗಳು, ಇಲ್ಲಿ ಬೆವರು ದುರ್ವಾಸನೆ ಇತ್ಯಾದಿಗಳೆಲ್ಲ ಅವರಿಗೆ ತೀರಾ ಅಸಹನೀಯ ಆಗ್ತದೆ ಅಂತ ಒಂದು ಬೇರೆ ಪುರಾಣದಲ್ಲಿ ಓದಿದ ನೆನಪು. ದೇವತೆಗಳಿಗೆ ಈ ನಮ್ಮಂತೆ ಈ ಬೆವರಿನ ದುರ್ವಾಸನೆ, ಇಂಥ ನೆರಳು ಬೀಳೋದು, ನಮ್ಮ ನೆರಳು ಬೀಳೋದು ಏನು ಬೀಳ್ತದಲ್ಲ, ಹಾಗೆ ದೇವತೆಗಳಿಗೆ ಅದೆಲ್ಲ ಇಲ್ಲ ಎಂಬುದಾಗಿ ನಳಮಹಾರಾಜನ ಕಥೆಯಲ್ಲಿ ಮಹಾಭಾರತದಲ್ಲಿ ಘಟನೆ ಇದೆ. ದೇವತೆಗಳನ್ನ ನಳಮಹಾರಾಜ ಗುರುತಿಸಿದ ಹೇಗೆ ಅಂದ್ರೆ, ಅವರಿಗೆ ಭೂಮಿಯಿಂದ ಸ್ವಲ್ಪ ಮೇಲಿರ್ತಾರೆ ಅವರು, ಬೆವರು ಬರ್ತಿರೋದಿಲ್ಲ ಮತ್ತು ನೆರಳು ಬೀರ್ತಿರೋದಿಲ್ಲ ಅವರು. ಇಂಥವೆಲ್ಲ ಕೆಲವು ಕಾರಣಗಳಿಂದ ನಳಮಹಾರಾಜ ದೇವತೆಗಳನ್ನ ಗುರುತಿಸಿದ ಅಂತ ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಹೀಗೆ ಈ ಕ್ಷುದ್ರವಾದ ಭೂಲೋಕಕ್ಕೆ ಅವ್ರು ಬರ್ಲಿಕ್ಕೆ ಬಯಸೋದಿಲ್ಲ. ಆದ್ರೂ ಇಂಥ ಒಂದು ಶಾಪ ಬಂದಾಗ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ದೇವತಾ ಶರೀರ ಇಟ್ಕೊಂಡು ಮಾನುಷ್ಯ ಶರೀರವನ್ನು ಪಡೆದಂತಹ ಶಂತನುವಿನ ಜೊತೆಗಿರೋದಂದ್ರೆ ಅವಳಿಗೊಂದು ಅಸಹನೀಯ ಸಂಗತಿಯೇ ಆಗಿತ್ತು. ಆದ್ರೂ ಅವಳು ಹೆಚ್ಚು ಕಾಲ ಅವನ ಜೊತೆಗೆ ಇರಲಿಲ್ಲ. ಏನೇನೋ ಷರತ್ತುಗಳನ್ನ ಹಾಕಿ ಕೂಡಲೇ ಆಕೆ ತನ್ನ ಲೋಕಕ್ಕೆ ತೆರಳಿದ್ರು ಅಂತ ನಾವು ಮುಂದೆ ಕಥೆಯನ್ನು ನೋಡ್ತೀವಿ. ಹೀಗೆ ಆ ಬ್ರಹ್ಮನಿಗೆ ಈ ಎರಡೂ ಘಟನೆಗಳು ಗೊತ್ತಿತ್ತು. ಗಂಗಾಸಾಗರ ಪ್ರದೇಶದಲ್ಲಿದ್ದಾಗ ಈತ ಸೈನ್ಯದ ಮೇರೆಯನ್ನು ಮೀರಿ ತನಗೆ ಉಪ್ಪು ನೀರಿನ ಅಭಿಷೇಕ ಮಾಡ್ತಿದ್ದು ಒಂದು ಘಟನೆ, ಅದು ಗೊತ್ತಿತ್ತು. ಮುಂದೆ ಇದೇ ಮಹಾಭಿಷೇಕ್ ರಾಜನೇ ಬ್ರಹ್ಮಲೋಕದಲ್ಲಿ ಗಂಗೆಯನ್ನ ದಿಟ್ಟಿಸಿ ನೋಡ್ತಾನೆ, ನಾಚಿಕೆ ಇಲ್ಲದೆ ಅಂತ ಅನ್ನೋದು ಕೂಡ ಚತುರ್ಮುಖ ಬ್ರಹ್ಮನಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಇಂತಹ ಒಂದು ಶಾಪದ ವ್ಯವಸ್ಥೆಯನ್ನು ಆತ ಮಾಡಿಬಿಟ್ಟಿದ್ದ ಅಂತ ಅದರ ವ್ಯಾಖ್ಯಾನದಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಆ ಪ್ರತೀಪರಾಜನ ಮಗ ದೇವಾಪಿ, ಬಾಲ್ಹಿಕ ಮತ್ತು ಶಂತನು ಎಂಬುದಾಗಿ, ಆ ದೇವಾಪಿ ಚರ್ಮಯೋ ರೋಗವಿದ್ದುದರಿಂದ ಆತ ಭೂಲೋಕದಲ್ಲಿ ತನ್ನ ಚಂದ್ರವಂಶವನ್ನು ಮುಂದುವರಿಸಲಿಲ್ಲ, ಕುರುವಂಶವನ್ನು ಮುಂದುವರಿಸಲಿಲ್ಲ. ಬಾಲ್ಹಿಕ ರಾಜನು ಕೂಡ ತನ್ನ ತಾಯಿಯ ತಂದೆಗೆ ದತ್ತು ಹೋಗಿಬಿಟ್ಟ. ತಂದೆ ಅಜ್ಜ ಅಂತ ನಿನ್ನ ಒಂದು 2 ನಿಮಿಷ ಹೇಳಿದೆ, ನಾನು ತಪ್ಪಾಗಿ ಹೇಳಿದ್ದೆ. ತಾಯಿಯ ತಂದೆ ಬಾಲ್ಹಿಕ ರಾಜ ಅಂತಾನೆ ಅವನು ಇದ್ದ, ಅವನ ವಂಶವನ್ನು ಮುಂದುವರಿಸಲಿಕ್ಕೆ ಹೋಗಿಬಿಟ್ಟ. ಹಾಗಾಗಿ ಪ್ರತೀಪರಾಜನ ನಂತರ ಕುರುವಂಶವನ್ನ ಮುಂದುವರಿಸಿದವನು ಈ ಶಂತನುವೆ. ಈ ಶಂತನುವಿನಿಂದ ಮುಂದೆ ಹುಟ್ಟಿದವನೇ ಈ ಭೀಷ್ಮ ಅನ್ನೋ ಕಥೆಯನ್ನು ನಾವೀಗ ನೋಡಬೇಕು. ಆ ಭೀಷ್ಮನ ಕಥೆಗೆ ಹಿನ್ನೆಲೆಯಾದಂತಹ ಆ ಒಂದು ಘಟನೆಯನ್ನು ಕೂಡ ನಾವೆಲ್ಲ ನೋಡಬೇಕು. ವಸುಗಳು ನಿಮ್ಗೆಲ್ಲರಿಗೂ ಗೊತ್ತಿರುವಂತ 8 ಜನ ವಸುಗಳ ಪೈಕಿ ಆ 8ನೇ ವಸು ಏನಿದ್ದಾನಲ್ಲ, ಜ್ಯೂ ಎಂಬ ವಸು, ಅವನೇ ಭೀಷ್ಮನಾಗಿ ಜನಿಸಿದ. ಮಹಾಭಾರತದಲ್ಲಿ ಧರ, ಧ್ರುವ, ಸೋಮ, ಧರ್ಮ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಎಂಬುದಾಗಿ ಹೀಗೆ 8 ವಸುಗಳ ವರ್ಣನೆ ಇದೆ. ಭಾಗವತದಲ್ಲಿ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸು, ವಿಭಾವಸು ಅಂತ ವಸುಗಳ ವರ್ಣನೆ ಇದೆ. ಹರಿವಂಶದಲ್ಲಿ ಆಪ, ಧರ, ಧ್ರುವ, ಸೋಮ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಎಂಬುದಾಗಿ ವಸುಗಳ ವರ್ಣನೆ ಇದೆ. ಈ 3ರಲ್ಲೂ ಕೂಡ ಜ್ಯೂನ ಹೆಸರು ಬರಲೇ ಇಲ್ಲ. ಇದೇ ನಮಗೆ ಗೊಂದಲಕ್ಕೆ ಕಾರಣವಾದಂತಹ ಸಂಗತಿಯಾಗಿತ್ತು. ಆದರೆ ಈ ಪ್ರಭಾಸ, ವಿಭಾವಸು ಎಂಬುದಾಗಿ 8ನೇ ಹೆಸರೇನು ಬಂದಿದೆಯಲ್ಲ, ಅವನನ್ನೇ ಜ್ಯೂ ಅಂತ ತಿಳ್ಕೋಬೇಕು ಎಂಬುದಾಗಿ ವ್ಯಾಖ್ಯಾನಕಾರರು ವಿವರಣೆ ಕೊಟ್ಟಿದ್ದಾರೆ. ಜ್ಯೂ ಅನ್ನುವ ಹೆಸರೇನಿದೆಯಲ್ಲ 8ನೇ ವಸುವಿಗೆ, ಪ್ರಭಾಸ ಅಥವಾ ವಿಭಾವಸು ಅನ್ನುವ ಏನು ಜ್ಯೂ ಇದ್ದಾನಲ್ಲ, ಅನ್ನುವ ವಸು ಏನಿದ್ದಾನಲ್ಲ 8ನೇ ವಸು, ಅವನಿಗೆ ಜ್ಯೂ ಅಂತ ಹೆಸರು. ಅವನೇ ಭೀಷ್ಮನಾಗಿ ಅವತಾರ ಮಾಡಿದ ಅಂತ ನಾವು ಅದಕ್ಕೆ ಸಮಾಧಾನದ ಅರ್ಥವನ್ನು ತಿಳ್ಕೊಳ್ಬೇಕು. ಈ ಅಧಿಕ ಮಾಸದಲ್ಲಿ ಆ 8 ಜನ ವಸುಗಳಿಗೆ ನಾವು ತರ್ಪಣವನ್ನು ಕೊಡ್ತೇವೆ. ಆ ಅಧಿಕ ಮಾಸದಲ್ಲಿ ಪಟ್ಟಿ ಮಾಡುವಂತ 8 ಜನ ವಸುಗಳ ಪೈಕಿ ಜ್ಯೂ ಅಂತ ಒಂದು ಹೆಸರು ಬೇರೆ ಇದೆ, ಪ್ರಭಾಸ ಅಂತ ಒಂದು ಹೆಸರು ಬೇರೆ ಇದೆ. ಹೀಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಇದೆ. ತೀರಾ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಆದ್ರೂ ಬೇರೆ ಬೇರೆ ಕಲ್ಪದಲ್ಲಿ ಬಂದಿರತಕ್ಕಂಥ ಹೆಸರುಗಳು ಅಂತ ನಾವು ಒಂದು ಸಮಾಧಾನ ಮಾಡ್ಕೋಬೇಕು. ಅಥವಾ ಒಬ್ಬರಿಗೆ ಆ 2 ಹೆಸರುಗಳು ಇತ್ತು ಅಂತ ಈ ಅರ್ಥ ಮಾಡ್ಕೋಬೇಕು. ಅಂತೂ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ, ಅಷ್ಟಮೋ ವಸುರಾಸೀತ್ ಜ್ಯುನಾಮ, ಜ್ಯೂ ಅಂತ ಅವನಿಗೆ ಹೆಸರು ಅಂತ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ದಕ್ಷಪುತ್ರಿಯಾದಂತಹ ವಸು ಎಂಬಾಕೆಯಲ್ಲಿ ಧರ್ಮ ಪ್ರಜಾಪತಿಯಿಂದ ಇವರೆಲ್ಲ ಜನಿಸಿದವರು ಎಂಬುದಾಗಿ ಭಾಗವತದ ಮಾಹಿತಿ. ಈ ಅವನಿಗೆ ವರಾಂಗಿ ಎಂಬುದಾಗಿ ಒಬ್ಬಾಕೆ ಪತ್ನಿ ಇದ್ಲು. ಆ ಜ್ಯೂ ಎಂಬ ವಸು ಏನಿದ್ನಲ್ಲ, ಅವನಿಗೆ ವರಾಂಗಿ ಎಂಬುದಾಗಿ ಒಬ್ಬಾಕೆ ಪತ್ನಿ ಇದ್ಲು. ಅಲ್ಲೊಂದು ಕಥೆ ಏನಿದೆ ಅಂದ್ರೆ, ಇವರೆಲ್ಲರೂ 8 ಜನ ವಸುಗಳು, ವಿಶೇಷತಃ ಈ ಜ್ಯೂ ಎಂಬ ವಸು ಭೂಲೋಕಕ್ಕೆ ಬಂದು ಅವತಾರ ಮಾಡಲಿಕ್ಕೆ ಏನು ಕಾರಣವಾಗಿತ್ತು ಅನ್ನೋದಕ್ಕೆ ಒಂದು ಕಥೆ ಇದೆ. ಕಶ್ಯಪರು ಬ್ರಹ್ಮನ ಪುತ್ರರಾದಂತಹ ಮರೀಚಿಗಳ ಮಗ.
ಆ ಕಶ್ಯಪರ ಹತ್ತಿರ ಒಂದು ನಂದಿನಿ ಎಂಬುದಾದ ಒಂದು ಕಾಮಧೇನು ಇತ್ತು. ಕಶ್ಯಪರ ಪತ್ನಿ ಸುರಭಿ ಎಂಬಾಕೆ. ಕಶ್ಯಪರಿಗೆ ಬೇರೆ ಬೇರೆ ಪತ್ನಿಯರಲ್ಲಿ ಹಾವುಗಳು, ಪಕ್ಷಿಗಳು, ದೇವತೆಗಳು, ದೈತ್ಯರು, ಆಮೇಲೆ ಆಕಳುಗಳು, ಹದ್ದುಗಳೆಲ್ಲ ಹುಟ್ಟಿದವು ಅಂತ ಕಥೆ ನಾವು ನೋಡಿದ್ವಿ. ಕಶ್ಯಪರ ಒಬ್ಬ ಪತ್ನಿ ಸುರಭಿ ಎಂಬಾಕೆ. ಆಕೆಯು ಒಬ್ಬ ಕಾಮಧೇನುವೆ. ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಮನುಷ್ಯ ಶರೀರವೂ ಅವ್ರಿಗೆ ಇರ್ತಿತ್ತು, ಸ್ತ್ರೀ ಅಂತ ಒಂದು ರೂಪವೂ ಇರ್ತಿತ್ತು. ಕಶ್ಯಪರ ಜೊತೆ ಆಕೆ ಇರುವಾಗ, ಸುರಭಿ ಇರುವಾಗ ಆಕೆಗೆ ಸ್ತ್ರೀ ರೂಪ ಇರ್ತಿತ್ತು. ಆದ್ರೆ ವಾಸ್ತವಿಕವಾಗಿ ಆಕೆ ಕಾಮಧೇನು. ಈ ನಾಗಗಳಿಗೆ, ತಕ್ಷಕ, ಆಮೇಲೆ ಉಳಿದೆಲ್ಲ ನಾಗಗಳಿದ್ದಾರಲ್ಲ, ಅನಂತ ಮೊದಲಾದ ನಾಗಗಳು, ವಾಸುಕಿ ಮೊದಲಾದ ನಾಗಗಳು, ಅವರಿಗೆ ಸರ್ಪರೂಪವೂ ಇದೆ. ನಮ್ಮಂತೆ 2 ಕೈಯುಳ್ಳಂತ, 4 ಕೈಯುಳ್ಳಂತ, 2-3 ಮುಖಗಳುಳ್ಳಂತ ರೂಪವೂ ಅವರಿಗಿದೆ. ಹಾಗೆ ಗರುಡ, ಈ ಸರ್ಪಗಳು, ಹಾಗೆ ಈ ಸುರಭಿ ಮೊದಲಾದಂತಹ ಧೇನುಗಳಿಗೂ ಕೂಡ ಧೇನುವಿನ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪೂರ್ಣ ಧೇನುವೇ ಆಗಿದ್ರೆ ಕಶ್ಯಪರ ಪತ್ನಿ ಆಕೆ ಆಗಲ್ಲ. ಹಾಗಾಗಿ ಸ್ತ್ರೀ ರೂಪವೂ ಇತ್ತು, ಧೇನು ರೂಪವೂ ಇತ್ತು. ಅವಳ ಮಗಳೇ ನಂದಿನಿ ಎಂಬಾಕೆ. ಅವಳ ಹಾಲಿಗೆ ಅಂತಹ ಮಹತ್ವ ಇತ್ತು ಅಂದ್ರೆ, ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬರುವಂತಹ ಮಾಹಿತಿ ಪ್ರಕಾರ 10,000 ವರ್ಷಗಳ ಆಯುಷ್ಯ ಬರ್ತಾ ಇತ್ತು ಆ ನಂದಿನಿಯ ಹಾಲನ್ನು ಕುಡಿದರೆ, ಮತ್ತು ಸ್ಥಿರವಾದಂತಹ ಯೌವನ ಬರ್ತಾ ಇತ್ತು. ಅಲ್ಲಿ ಏನಾಗಿತ್ತಂದ್ರೆ, ಈ ದ್ಯು ಎಂಬ ವಸು ಇದ್ನಲ್ಲ, ಅವನಿಗೆ ವರಾಂಗಿ ಎಂಬ ಪತ್ನಿ ಇದ್ಲು. ಆ ವರಾಂಗಿಗೆ ಮತ್ತೊಬ್ಬಾಕಿ ಸ್ನೇಹಿತೆ ಇದ್ಲು, ಅವಳ ಹೆಸರು ಕೂಡ ವರಾಂಗಿ ಅಂತಾನೆ. ಇಬ್ರು ಸ್ನೇಹಿತರ ಹೆಸರು ವರಾಂಗಿ ಅಂತಾನೆ. ಆ ಹಸುವಿನ ಹಾಲು ಅಥವಾ ಹಸುವೆ ಆ ವರಾಂಗಿ ಎಂಬಾಕೆಗೆ ಮತ್ತೊಬ್ಬಾಕೆಗೆ ಬೇಕಾಗಿತ್ತು. ಆಕೆ ಈ ವರಾಂಗಿಯನ್ನ, ದ್ಯು ಎಂಬ ವಸು ಇದ್ನಲ್ಲ, ಇವನ ಪತ್ನಿ ಆದಂತಹ ವರಾಂಗಿಗೆ ಆಕೆ ಹೇಳಿದ್ಲು, ಇಂಥ ಹಸು ನನಗೆ ಬೇಕಾಗಿದೆ, ಆದ್ರೆ ಹಾಲು ಬೇಕಾಗಿದೆ ಅಂತ ಆಕೆ ಒಮ್ಮೆ ಪ್ರೇರೇಪಿಸಿದರು. ವಸಿಷ್ಠರ ಹತ್ತಿರ ಇತ್ತು ಎಂಬುದಾಗಿ ತಾತ್ಪರ್ಯ ನಿರ್ಣಯದಲ್ಲಿದೆ. ಕಶ್ಯಪರ ಮಗಳು ಈ ನಂದಿನಿ ಎಂಬುದಾಗಿ ಮಹಾಭಾರತದಲ್ಲಿ ಮಾಹಿತಿ ಇದೆ. ಅದು ಇದ್ದದ್ದು ವಾಸ್ತವಿಕವಾಗಿ ವಸಿಷ್ಠರ ಹತ್ತಿರ. ಆ ವಸಿಷ್ಠರ ಹತ್ತಿರ ಇದ್ದಂತ ನಂದಿನಿ ಎಂಬ ಧೇನುವನ್ನೇ ದಿಲೀಪ ಮಹಾರಾಜನು ಸೇವೆ ಮಾಡಿ ಮಕ್ಕಳನ್ನು ಪಡೆದ, ಗೋಸೇವೆ ಮಾಡಿ ಅಂತ ಕಥೆ ಓದ್ತೀವಿ. ಕಶ್ಯಪರ ಮಗಳು ಇದ್ದದ್ದು ವಸಿಷ್ಠರ ಹತ್ತಿರ. ಆ ವಸಿಷ್ಠರ ಹತ್ತಿರ ಇದ್ದಂತ ಈ ಹಸುವನ್ನ, ನಂದಿನಿ ಎಂಬ ಹಸುವನ್ನ ವಶಪಡಿಸ್ಕೋಬೇಕು ಅಂತ ವರಾಂಗಿಗೆ ಬುದ್ಧಿ ಬಂತು. ಆ ವರಾಂಗಿ ಹೋಗಿ ತನ್ನ ಸ್ನೇಹಿತ ವರಾಂಗಿಗೆ ಹೇಳಿದ್ಲು. ಆ ವರಾಂಗಿ ತನ್ನ ಗಂಡನಾದಂತಹ ದ್ಯು ಎಂಬ ವಸುವಿಗೆ ಕಿವಿ ಚಿಕ್ಕಿಗಳು, ಈ ಹಸು ನನಗೆ ಬೇಕು ಅಂತ. ಯಾಕೆ ಬೇಕಾಗಿತ್ತು ಅಂದ್ರೆ, ಆ ಸ್ನೇಹಿತೆಯ ವರಾಂಗಿ ಅಂತ ಇದ್ದಲ್ಲ, ಆಕೆ ತನ್ನ ಮುಪ್ಪು, ಸಾವು ಇತ್ಯಾದಿಗಳೆಲ್ಲವನ್ನು ಗೆದ್ದು ದೀರ್ಘಕಾಲ ಸುಖ ಪಡಬೇಕು ಜಗತ್ತಿನಲ್ಲಿ ಅಂತ ಅಪೇಕ್ಷೆ ಉಳ್ಳವಳಾಗಿತ್ತು. ಆದ್ರೆ ಅವಳಿಗೆ ಆ ಹಸುವನ್ನು ತಂದುಕೊಳ್ಳೋದು ಹೇಗೆ ಅಂತ ಒಂದು ಮಾರ್ಗ ಗೊತ್ತಾಗಲಿಲ್ಲ. ಆಕೆ ಈ ವರಾಂಗಿ ಹೇಳಿದ್ಲು. ಈ ವರಾಂಗಿ ತನ್ನ ಗಂಡನಾದಂತಹ ದ್ಯು ಎಂಬ ವಸುವಿಗೆ ಪ್ರೇರೇಪಣೆ ಮಾಡಿದ್ಲು. ಆ ದ್ಯು ಎಂಬ ವಸುವೇನು ಮಾಡಿದ, ತನ್ನ ಉಳಿದ 7 ಜನ ಸಹೋದರರಿಗೆ ಬನ್ನಿ ಆ ಹಸುವನ್ನು ತಗೊಂಡು ಬರೋಣ ಅಂತಂದ. ತಾನೊಬ್ಬನೇ ಹೋದ್ರೆ ಕೆಲಸ ಆಗ್ತದೋ ಬಿಡ್ತದೋ ಅದನ್ನು ಸ್ವಲ್ಪ ಅವನು ಶಂಕೆ ಮಾಡಿ, ಎಲ್ಲರೂ ಹೋದ್ರೆ ಬಲಾತ್ಕಾರದಿಂದ ಹಸುವನ್ನ ತಗೊಂಡು ಬರಬಹುದು ಎಂಬುದಾಗಿ ಹೋಗಿ ಆ ನಂದಿನಿ ಎಂಬ ಹಸುವನ್ನ ಅಪಹಾರ ಮಾಡಿದರು, ಕಟ್ಟಿದರು. ಆಗ ಅವರಿಗೆ ಎಲ್ಲರಿಗೂ 8 ಜನರಿಗೂ ಕೂಡ, ಮತ್ತು ಆ ಸ್ತ್ರೀ ಇದ್ದಲ್ಲ ವರಾಂಗಿ ಎಂಬಾಕೆ, ಅವಳಿಗೂ ಕೂಡ ಬಂತು ಒಂದು ಶಾಪ, ಪ್ರಬಲವಾದಂತಹ ಒಂದು ಶಾಪ. ಯಾರಿಂದ ಶಾಪ ಬಂದಿದ್ದು ಅಂದ್ರೆ ವಸಿಷ್ಠನಿಂದ ಅಂತ ಒಂದು ಕಡೆ ನಾವು ಕಥೆ ಓದ್ತೀವಿ. ವಸಿಷ್ಠನಲ್ಲಿ ಚತುರ್ಮುಖ ಬ್ರಹ್ಮನ ಆವೇಶ ಇತ್ತು ಆಗ. ಹಾಗಾಗಿ ಚತುರ್ಮುಖ ಬ್ರಹ್ಮನ ಆವೇಶದಿಂದ ಆ ಶಾಪ ಬಂತು ಎಂಬುದಾಗಿ ತಾತ್ಪರ್ಯ ನಿರ್ಣಯ ಅದರ ಒಂದು ರಹಸ್ಯ ಹೇಳ್ತದೆ. ಕಾರಣ ಏನಂದ್ರೆ, ಅಷ್ಟವಸುಗಳಲ್ಲಿ ಅಗ್ನಿ ಎಂಬ ವಸು ಸೇರಿದ್ದಾನೆ. ಅಗ್ನಿಯು ಕೂಡ ಒಬ್ಬ ವಸುವೆ. ವಸುಗಳು ಅಂದ್ರೆ ಒಂದು ಗುಂಪದು. 8 ಜನ ವಸುಗಳಲ್ಲಿ ಎಲ್ಲರೂ ಸಮಾನರಲ್ಲ. ಕೆಲವರು ಅದರಲ್ಲಿ ಜ್ಯೇಷ್ಠರು, ಕೆಲವರು ಕನಿಷ್ಠರು. ಅಗ್ನಿ ಉಳಿದೆಲ್ಲ ವಸುಗಳಿಗಿಂತ ಜ್ಯೇಷ್ಠ ಅಗ್ನಿದೇವ, ಆದ್ರೂ ಅವನು ಒಬ್ಬ ವಸುವೆ. ಆ ಅಗ್ನಿಗೆ ಶಾಪ ಕೊಡುವಂತ ಅಧಿಕಾರ ವಸಿಷ್ಠರಿಗೆ ಇರಲಿಲ್ಲ. ವಸಿಷ್ಠರು ದೊಡ್ಡ ಋಷಿಗಳಾದ್ರು ಎಲ್ಲ ಅಗ್ನಿಗಿಂತ ಅವರು ಕೆಳಗಿನವರೇ. ಉಳಿದ ವಸುಗಳಿಗೆ ಶಾಪ ಕೊಟ್ಟಾರು, ಅಗ್ನಿಗೆ ಅವರು ಶಾಪ ಕೊಡ್ಲಾರು. ಹಾಗಾಗಿ ಆ ಅಗ್ನಿಗೂ ಶಾಪ ಬರಬೇಕಲ್ಲ, 8 ಜನರಿಗೆ ಒಟ್ಟಿಗೆ ಶಾಪ ಬರಬೇಕಲ್ಲ. ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ದೇವರ ಆವೇಶ ಈ ವಸಿಷ್ಠ ಋಷಿಯಲ್ಲಿತ್ತು. ವಸಿಷ್ಠ ಋಷಿಯಲ್ಲಿ ಇದ್ದಿದ್ದರಿಂದ ಅವರು ಶಾಪ ಕೊಟ್ಟರು ಅಂತಲೇ ಅರ್ಥ ಮಾಡ್ಕೋಬೇಕು. ಮತ್ತೊಂದು ಸಂಗತಿ ಏನಂದ್ರೆ, ವಸಿಷ್ಠ ಋಷಿ ಮಹಾ ಕ್ಷಮಾಶೀಲ, ಬ್ರಾಹ್ಮಣನಾದವ ಮಹಾ ಕ್ಷಮಾಶೀಲ. ತನ್ನ 3 ಮಕ್ಕಳನ್ನು ವಿಶ್ವಾಮಿತ್ರ ಸಂಹಾರ ಮಾಡಿದಾಗಲೇ ಅವರು ತಮ್ಮ ಸ್ಥಿಮಿತವನ್ನು ಕಳ್ಕೊಳ್ಳಿಲ್ಲ, ಶಾಪ ಕೊಡಲಿಲ್ಲ. ಹಾಗಿರುವಾಗ ಒಂದು ಹಸುವನ್ನು ಕದ್ದರು ಅಂತ ಹೇಳಿ ಅವ್ರು ಯಾಕೆ ಶಾಪ ಕೊಟ್ಟಾರು ವಸಿಷ್ಠರು? ಅಂತ ಕ್ಷಮಾಗುಣ ಉಳ್ಳವರವರು. ಆದ್ರಿಂದ ಅವ್ರು ಶಾಪ ಕೊಡ್ತಾನೆ ಇರಲಿಲ್ಲ, ಮುಂದೆ ಈ ಅವತಾರಗಳು ಆಗ್ತಾನೆ ಇರಲಿಲ್ಲ.
ಅದಕ್ಕಾಗಿ ಚತುರ್ಮುಖ ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ ಎಲ್ಲರ ಅದನ್ನೊಂದು ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಅದನ್ನ ಹೀಗೆ ಅರ್ಥ ಮಾಡ್ಕೋಬೇಕು ನಾವು. ಎಲ್ಲರ ಹಣೆ ಬರಹವನ್ನು ಬರೆಯೋರು ಚತುರ್ಮುಖ ಬ್ರಹ್ಮನೇ, ನಿಮ್ಮ ಹಣೆ ಬರಹವನ್ನು ಬರೆಯೋರು ಕೂಡ. ಈ ಎಲ್ಲ ಅಷ್ಟವಸುಗಳು ಮತ್ತು ಅವರ ಪತ್ನಿಯಾದಂತಹ ವರಾಂಗಿಯ ಹಣೆ ಬರಹವನ್ನು ಅವರೇ ಬರೆದರು. ಆ ವಸಿಷ್ಠನ ಬಾಯಿಯಲ್ಲಿ ನಿಂತು ವಸಿಷ್ಠನ ಶರೀರದಲ್ಲಿ ಆವಿಷ್ಟರಾಗಿ ವಸಿಷ್ಠನ ಬಾಯಿಯ ಮೂಲಕ ಒಂದು ಶಾಪ ಕೊಟ್ಟು ಇವರೆಲ್ಲರ ಹಣೆ ಬರಹವನ್ನು ಬರೆದು ಹೀಗೀಗೆ ಹೋಗಿ ಹುಟ್ಟಿ ಅಂತ. ಹೀಗೆ ಕ್ಷಮಾಶೀಲವಾದಂತಹ ವಸಿಷ್ಠರು ಶಾಪ ಕೊಡ್ತಿರ್ಲಿಲ್ಲ, ಬ್ರಹ್ಮನ ಆವೇಶವೇ ಅದಕ್ಕೆ ಕಾರಣ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಏನು ಶಾಪ ಕೊಟ್ಟ ಅಂದ್ರೆ, ಅಧರ್ಮದಲ್ಲಿ ಪ್ರವೃತ್ತರಾಗಿದ್ದೀರಿ ನೀವು, ಬೇಗನೆ ಮನುಷ್ಯ ಜನ್ಮ ಹೊಂದಿರಿ ಅಂತ ಶಾಪ ಕೊಟ್ಟಿತ್ತು. ಅದು ಹೇಗೆ ಅಂದ್ರೆ, 8 ಜನ ಅಧರ್ಮ ಮಾಡಿದ್ರಲ್ಲ, ಅವ್ರ ಜೊತೆ ಹೆಣ್ಮಗಳು ಒಬ್ಬರು ಸೇರಿದ್ದಲ್ಲ ವರಾಂಗಿ ಎಂಬಾಕೆ, ಆ ಶಾಪವನ್ನು ಹಂಚಿಕೊಟ್ರಂತೆ. 8 ಜನ ಭೂಲೋಕದಲ್ಲಿ ಹುಟ್ಟಿ, ಆದ್ರೆ ಒಂದು ವ್ಯತ್ಯಾಸದಿಂದ ನೀವು 7 ಜನ ಏನು ಮೊದಲನೆಯವರು ಇದ್ದೀರಲ್ಲ, ಮೊದಲನೇ 1 ರಿಂದ 7ನೇ ತನಕ ವಸುಗಳು, ಇವರು ಭೂಲೋಕದಲ್ಲಿ ಹುಟ್ಟಿದ್ರು ಕೂಡ ಬಹಳ ಕಾಲ ನೀವು ಅಲ್ಲಿ ಇರಬೇಕಾಗಿಲ್ಲ, ಹುಟ್ಟಿ ಬೇಗ ಬಂದ್ಬಿಡಿ. ಯಾಕಂದ್ರೆ ಆ ಜ್ಯೂ ಅನ್ನೋ ಹೆಸರಿನ ವಸುವಿಗಾಗಿ ನೀವು ಹೋಗಿದ್ದು. ಆ ಜ್ಯೂ ಎಂಬ ವಸು ಮಾತ್ರ ಅಲ್ಲಿ ಭೂಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಇರಲಿ ಆತ. ನಿಮ್ಮ 8 ಜನದ ದೀರ್ಘಾಯುಷ್ಯವನ್ನು ಆತ ಒಬ್ಬನೇ ಪಡೆದು ಆ ಭೂಲೋಕದಲ್ಲಿ ಆತ ಒದ್ದಾಡ್ಕೊಂಡಿರಲಿ, ಈ ಮಾಡಿದ ಅಧರ್ಮಕ್ಕೆ ಆತ ಪ್ರತಿಫಲವನ್ನು ಅನುಭವಿಸಲಿ ಅಂತ ಆ ವಸಿಷ್ಠರು ಅಥವಾ ವಸಿಷ್ಠನಲ್ಲಿ ಆವಿಷ್ಠನಾದಂಥ ಬ್ರಹ್ಮ ಅವ್ರಿಗೆ ಶಾಪ ಕೊಟ್ಟುಬಿಟ್ಟ. ದೇವತೆಗಳಿಗೆ ನರಕವಾಸ ಇಲ್ಲ. ಇಲ್ಲಿ ವ್ಯಾಖ್ಯಾನ ಏನು ಹೇಳ್ತೀನಿ ಅಂದ್ರೆ, ನರಕವಾಸ ಇಲ್ಲ ಅವರಿಗೆ, ಮನುಷ್ಯ ಜನ್ಮವೇ ಅವರಿಗೆ ನರಕ ಸದೃಶ. ಹೀಗೆ ನರಕ ಸಾಧನವಾದಂತಹ ಗೋಹರಣವನ್ನ ತಾನು ಮಾಡಿದ್ದಲ್ಲದೆ ತನ್ನ ಉಳಿದೆಲ್ಲ ಸಹೋದರ ಕಡೆಯಿಂದ ಮಾಡಿಸಿದೆ ಇವು. ಅದಕ್ಕೆ ಪ್ರತಿಫಲವಾಗಿ ಆತ ಭೂಲೋಕದಲ್ಲಿ 10 ವರ್ಷ ಕಾಲ ಇದ್ದು ನರಕವಾಸದ ಒಂದು ಫಲವನ್ನು ಅನುಭವಿಸಬೇಕು. ನೇರವಾಗಿ ನರಕ ಲೋಕಕ್ಕೆ ನಾವು ಹೋಗುವಂತ ಅವ್ರು ಹೋಗೋದಿಲ್ಲ. ಅವ್ರು ಏನಿದ್ರು ಭೂಲೋಕದಲ್ಲಿ ಬಂದು ಇಲ್ಲೇ ಆ ಕಷ್ಟವನ್ನೆಲ್ಲ ಅನುಭವಿಸಿ ಫಲ ಅದರ ಕರ್ಮವನ್ನು ಕಳ್ಕೋತಾರೆ ಅಂತ ಅರ್ಥ ಮಾಡ್ಕೋಬೇಕು. ರಾಮಾಯಣ, ಮಹಾಭಾರತ, ಭಾಗವತ, ಇನ್ನೂ ಎಷ್ಟೋ ಪುರಾಣಗಳಲ್ಲಿ ನಾವು ಅನೇಕ ಶಾಪದ ವೃತ್ತಾಂತಗಳನ್ನು ನೋಡ್ತೇವೆ, ಹಾಗೆ ವರದ ವೃತ್ತಾಂತವನ್ನು ನೋಡ್ತೇವೆ. ಇಂಥ ಒಂದು ಭಯಂಕರವಾದಂತಹ ಶಾಪದ ವೃತ್ತಾಂತವನ್ನು ಮಾತ್ರ ನನಗೆಲ್ಲೂ ನೋಡಿದ್ದು ನೆನಪಿಲ್ಲ. ಚಂದ್ರನಿಗೆ ಕುಷ್ಠರೋಗ ಬರಲಿ ಅಂತ ಶಾಪ ಕೊಟ್ಟಿದ್ದೇವೆ, ಮತ್ತೆ ಯಾರಿಗೂ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟಿದ್ದೇವೆ, ಏನೆಲ್ಲ ಶಾಪಗಳನ್ನು ನೋಡಿದ್ದೇವೆ. ಆದ್ರೆ ಭೀಷ್ಮನಿಗೆ ಬಂದದ್ದು ಈ ಅಷ್ಟಮ ವಸುವಾದಂತಹ 8ನೇ ವಸುವಾದಂತಹ ಜೂನಾಮಕ ವಸುವಿಗೆ ಬಂದದ್ದು ಶಾಪ ಏನಿದೆಯಲ್ಲ, ಇದು ಬಹಳ ಭಯಂಕರವಾದ ಶಾಪ ಅಂತ ನನಗೆ ಅನ್ಸೋದು ಎಲ್ಲಾ ಪುರಾಣಗಳನ್ನು ನೋಡಿದ್ರೆ. ಕಾರಣ ಏನಂದ್ರೆ, ಈತ ತನ್ನ ಹೆಂಡತಿಯ ಮಾತನ್ನು ಕೇಳಿದ್ನಲ್ಲ, ಹೆಂಡತಿಯ ಮಾತನ್ನು ಕೇಳಿ ಇಂಥ ದುರ್ಮಾರ್ಗ ಕೇಳಿದ. ಹಾಗಾಗಿ ನಾಳೆ ಅವನು ಅಲ್ಲಿ ಹೋಗಿ ಹುಟ್ಟಿದಾಗ ಅವನಿಗೆ ದಾಂಪತ್ಯ ಸುಖ ಇಲ್ಲದೆ ಹೋಗಲಿ, ಅನಿವಾರ್ಯ ಕಾರಣದಿಂದ ಆತ ಬ್ರಹ್ಮಚಾರಿಯಾಗಿ ಹೋಗಿ ಇಡೀ ಜನ್ಮ ಕಷ್ಟಪಡಲಿ ಅಂತ ಒಂದು ಪ್ರಬಲವಾದ ಬಹಳ ಕಠೋರವಾದ ಶಾಪ. ಹೆಂಡತಿ ಮಾತು ಕೇಳಿ ಮಾಡಿದ್ನಲ್ಲ, ಹೆಂಡತಿ ಸಂಪ್ರೀತಿಗಾಗಿ ಮಾಡಿದ್ನಲ್ಲ, ಹೆಂಡತಿ ಸಂಪ್ರೀತಿಯೂ ಬೇಡ, ಹೆಂಡತಿಯ ಸುಖವೂ ಬೇಡ, ನೈಷ್ಠಿಕ ಬ್ರಹ್ಮಚಾರಿಯಾಗಿ ಇದ್ದು ಬಿಡು ಅಂತ ಅನಿವಾರ್ಯ ಪರಿಸ್ಥಿತಿ ನಿಮ್ಗೆ ಬರಲಿ ಅಂತ ಶಾಪ. ನಿನ್ನನ್ನು ದುರ್ಮಾರ್ಗಕ್ಕೆ ಪ್ರೇರೇಪಿಸಿದ ಆಕೆ, ಆ ವರಾಂಗಿ ಎಂಬ ಆಕೆಯೂ ಕೂಡ ಭೂಲೋಕದಿಂದ ಹುಟ್ಟಿ ಬರಲಿ, ಆದ್ರೆ ನೀವಿಬ್ರು ಒಟ್ಟಿಗೆ ಸೇರಿದಂತಾಗಲಿ. ಉಳಿದೆಲ್ಲ ದೇವತೆಗಳು ನೇತ ಪತ್ನಿಕರಾಗಿರ್ತಾರಲ್ಲ, ಭೂಲೋಕಕ್ಕೆ ಬಂದಾಗ ಅವರು ಮತ್ತೆ ಗಂಡ ಹೆಂಡತಿಯರಾಗ್ತಾರೆ. ಆದ್ರೆ ನೀವಿಬ್ರು ಕೂಡ ಕೊನೆಗೂ ಒಟ್ಟು ಸೇರಿದಂತಾಗಲಿ, ನಿಮ್ಮಿಬ್ಬರು ಮಹಾ ದ್ವೇಷ ಉಂಟಾಗಲಿ ಕೊನೆ ತನಕ. ಆ ವರಾಂಗಿ ಎಂಬಾಕೆ ಅಂಬೆ, ಶಿಖಂಡಿನಿ ಹೀಗೆ ರೂಪಗಳನ್ನು ಪಡೆದು ಭೀಷ್ಮನ ದಾರುಣವಾದಂತಹ ಅಂತ್ಯಕ್ಕೆ ಕಾರಣವಾಗಲಿ ಅಂತ ಶಾಪ ಕೊಟ್ಬಿಟ್ಟ ಬ್ರಹ್ಮ. ಎಲ್ಲರ ಹಣೆ ಬರವನ್ನು ಬರೆಯೋ ಜ್ಯೂ ಕೇವಲ ಬ್ರಹ್ಮಚರ್ಯದಲ್ಲಿರಲಿ. ಭಗವತ್ಪಸು ಬ್ರಹ್ಮಚರ್ಯೈಕ ನಿಷ್ಠ, ತೀವ್ರವಾದಂತಹ ಅಖಂಡವಾದಂತಹ ಬ್ರಹ್ಮಚರ್ಯದಲ್ಲಿ ಆತ ಇರಲಿ. ಹಾಗೆ ಕಾರಣಗಳೇ ಬಂದು ಹೋಗ್ತವೆ. ಬ್ರಹ್ಮ ಆತರ ಹಣೆ ಬರಹ ಒಮ್ಮೆ ಗೀಚಿ ಬಿಟ್ಟ ಅಂದ್ರೆ ಪತಿ ಪತ್ನಿಯರ ಮಹಾ ವಿರೋಧ ಬರಲಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಕಠೋರವಾದ ಶಾಪ ಏನಂದ್ರೆ, 8 ಗರ್ಭವಾಸಗಳ ದುಃಖವನ್ನ ನೀನು ಒಂದೇ ಜನ್ಮದಲ್ಲಿ ಅನುಭವಿಸು. ಒಂದು ಸರಿ ಗರ್ಭದಲ್ಲಿ ಇರೋದಂದ್ರೆ ಎಷ್ಟು ಕಷ್ಟ, ನಮ್ಗೆ ಇವತ್ತು ನೆನಪಿಲ್ಲ. ಅದು ನಾವೆಲ್ಲ ಗರ್ಭದಲ್ಲಿ ಇದ್ದು ಬಂದವ್ರೆ, ನಮ್ಗೆ ನೆನಪಿಲ್ಲ. ಗರ್ಭದಲ್ಲಿ ಆ ರಕ್ತ ಇತ್ಯಾದಿಗಳ ಜಾಗ ಅಷ್ಟು ಸಂಕುಚಿತವಾದ ಜಾಗ. ಕೈಕಾಲುಗಳನ್ನ ಒಮ್ಮೆ ಯಾರು ನೀವು ಯೋಗಾಸನ ಮಾಡೋರಿದ್ರೆ ಗರ್ಭಾಸನ ಅಂತ ಒಂದು ಆಸನ ಇದೆ, ಅದನ್ನೊಂದು ಮಾಡಿ ನೋಡಿ. ಕೈ ಕಾಲುಗಳನ್ನು ಹೀಗೆ ಮೈಗೆ ಅಂಟಿಸಿಕೊಂಡು ಒಂದು 5 ನಿಮಿಷ ನೀವು ಗರ್ಭಾಸನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಗೊತ್ತಾಗ್ತದೆ. ಅಂದ್ರೆ ಗರ್ಭಾಸನ ಅಂದ್ರೆ ಗರ್ಭಸ್ಥ ಶಿಶುವನ್ನು ಹೋಲುವ ಆಸನ ಅದು. ಹಾಗೆ ಗರ್ಭಸ್ಥ ಶಿಶುವಿಗೆ ಏನೇನು ಕಷ್ಟ ಆಗ್ಬೇಕಲ್ಲ, ಆ 8 ಗರ್ಭವಾಸಗಳ ದುಃಖವನ್ನು ಇದು ಒಂದೇ ಜನ್ಮದಲ್ಲಿ ಅನುಭವಿಸಲಿ. ಹೇಗೆಂದ್ರೆ ಸೆರೆ ಸರ್ಪದ ಮೇಲೆ ಮಲ್ಕೊಂಡು ದುರ್ಯೋಧನ ಅವನಿಗೆ ಅರಮನೆಯಿಂದ ಸುಪ್ಪತ್ತಿಗೆ ತರಿಸಿಕೊಡ್ತೀನಿ ಅಂದ. ಅವನಿಗೆ ಶಾಪ ಇತ್ತಲ್ಲ, ಬೇಡ ಸುಪ್ಪತ್ತಿಗೆ
ಬಾಣಗಳದೇ ಒಂದು ಹಾಸಿಗೆ ಮಾಡ್ರಿ, ಬಾಣದ್ದೇ ತಲೆದಿಂಬ ಮಾಡ್ರಿ ಅಂದ ಅವ. ಅದಷ್ಟೇ ಅಲ್ಲ, 8 ಮರಣಗಳ ದುಃಖವೂ ಒಮ್ಮೆಲೆ ಜನ್ಮದಲ್ಲಿ ಬರಲಿ ಅಂದ. ಹಾಗಾಗಿ ಆ ಭೀಷ್ಮ ಶಸ್ತ್ರವನ್ನು ಕೆಳಗಿಟ್ಟಾಗ, ಯಾಕಂದ್ರೆ ಅಂಬೆ ಅವನಿಗೆ ಶಿಖಂಡಿ ಅಂತ ಅಂಬೆ ಅವನ ಎದುರಿಗೆ ಬಂದಾಗ ಶಸ್ತ್ರ ಕೆಳಗಿಡಬೇಕಾಯ್ತು. ಭೀಷ್ಮ ತಾನೇ ಉಪಾಯವನ್ನು ಪಾಂಡವರಿಗೆ ತೋರಿಸಿಕೊಟ್ಟಿದ್ದ. ಅವನ ಶಸ್ತ್ರ ಕೆಳಗಿಟ್ಟಾಗ ಅರ್ಜುನ, ಶಿಖಂಡಿ ಮೊದಲಾದ ವೀರರು ಎಲ್ಲರೂ ಕಾಯ್ದಾದ್ರು ಬಾಣ ಪ್ರಯೋಗ ಮಾಡಿದರು. ನಾನಾ ಥರದ ಶಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಆ ಎಲ್ಲ ಶಸ್ತ್ರಗಳಿಂದ ಅವನು ಇಡೀ ಅಂಗಾಂಗಗಳೆಲ್ಲ ಛಿದ್ರ ಆಗಿರೋದು. ಅಂಥ ದಾರುಣವಾದಂಥ ವೇದನೆಯನ್ನು ಅನುಭವಿಸ್ತಾ ಶರಶಲ್ಪದ ಮೇಲೆ ಆತ ತಿಂಗಳ ವರ್ಷ ಮಲ್ಕೋಬೇಕಾಯ್ತು. ಅವನಿಗೆ ಯಾರೂ ಸಾಯಿಸುವಂತೆಯೂ ಇಲ್ಲ. ತಂದೆ ಕೊಟ್ಟದ ವರ ಅಷ್ಟೇ. ನಮಗೇನು ಒಂದು ಕೈ ಕತ್ತರಿಸಿ ಹೋದ್ರೆ, ಕಾಲು ಕತ್ತರಿಸಿ ಹೋದ್ರೆ ಅಧಿಕ ರಕ್ತಸ್ರಾವದಿಂದ ನಾವು ಅಲ್ಲೇ ಮರಣ ಆಗ್ತೇವೆ. ಅವನಿಗೇನು ಇಲ್ಲ. ಅಷ್ಟೆಲ್ಲ ಅದು ಅವ್ನು ಸಾಯ್ಲಿಕ್ಕೆ ಅನುಕೂಲ ಇರಲಿಲ್ಲ. ಅವನಿಗೆ ಉತ್ತರಾಯಣ ಬರೋ ತನಕ ಕಾಯಲೇಬೇಕಾಯ್ತು. ಉತ್ತರಾಯಣದ ಮಾಘ ಶುದ್ಧ ಅಷ್ಟಮಿ ಬರೋ ತನಕ ಅವ್ನು ಕಾಯಲೇಬೇಕಾಯ್ತು. ಇದು ಅವ್ನು ಕೊಟ್ಟದ ವರ. ಯಾಕೆಂದ್ರೆ 8 ಗರ್ಭವಾಸಗಳ ದುಃಖ, 8 ಮರಣಗಳ ದುಃಖ ಒಂದೇ ಜನ್ಮದಲ್ಲಿ ಅವನಿಗೆ ಆಗಲಿ ಅಂತ ಇಂಥ ಒಂದು ಕಠೋರವಾದಂಥ ಶಾಸ್ತ್ರ. ಜೀವನ ಪೂರ್ತಿ ನೈತಿಕ ಬ್ರಹ್ಮಚರ್ಯದಲ್ಲಿ ಇರಬೇಕು. ಅದೇ ಒಂದು ದೊಡ್ಡ ದ್ವಂದ್ವ. ಯಾರಿಗಾದ್ರೂ ವೈರಾಗ್ಯ ಇದ್ರೆ ವಿರಕ್ತರಾಗಿ ಅವರು ನನಗೆ ದಾಂಪತ್ಯ ಸುಖ ಬೇಡ, ನಾನು ವಿರಕ್ತರಾಗಿರ್ತೀನಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸುಖ ಇಲ್ಲ. ವಿರಕ್ತಿಗಿಂತ ದೊಡ್ಡ ಸುಖವೇ ಜಗತ್ತಿನಲ್ಲಿಲ್ಲ. ವೈರಾಗ್ಯ ಇಲ್ಲದೆ ತಂದೆ ಸಲುವಾಗಿ ಅವನು ದಾಂಪತ್ಯ ಸುಖವನ್ನು ತ್ಯಾಗ ಮಾಡಿದ್ನಲ್ಲ, ಮಾನಸಿಕ ತೊಳಲಾಟ, ಅದು ನಮಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಅವನಿಗಷ್ಟೇ ಅರ್ಥ ಆಗಿರ್ಬೇಕು. ಹಾಗೆ ಸಹಜವಾದ ಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಅವ್ರಿಗೆ ಇರ್ತಾವೆ, ಇಲ್ಲ ಅಂತಲ್ಲ. ಆದ್ರೆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳ ಮತ್ತೊಂದು ಮಗ್ಗುಲನ್ನು ನಾವು ನೋಡ್ಬೇಕು. ಅಲ್ಲಿ ಶೃಂಗಾರ, ವೀರ, ಕರುಣ, ಅದ್ಭುತ ಮೊದಲಾದ ರಸಗಳನ್ನು ಚಿತ್ರಣ ಮಾಡಿದ್ದಾರಲ್ಲ, ಆ ಪಾತ್ರಗಳ ನೋವು ನಲಿವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೊಂದು ಮಗ್ಗುಲನ್ನು ನೋಡ್ಬೇಕು. ಅವ್ರ ದೇವತೆಗಳನ್ನು ಮಾತು ಬೇರೆ, ಅವರೆಲ್ಲ ಕಾರಣ ಜನ್ಮರು, ಅವರಲ್ಲಿ ಅವತಾರ ಮಾಡ್ಲಿಕ್ಕೆ ಒಂದು ಭಗವಂತನ ಸಂಕಲ್ಪ ಇದೆ, ಪರಬ್ರಹ್ಮನ ಸಂಕಲ್ಪ ಇದೆ, ಚತುರ್ಮುಖ ಬ್ರಹ್ಮನ ಸಂಕಲ್ಪ ಇದೆ ಅನ್ನೋದು ಬೇರೆ ಮಾತಾಯ್ತು. ಆದ್ರೆ ಆ ಪಾತ್ರಗಳಿಗೂ ಕೂಡ ನೋವಿದೆಯಲ್ಲ. 8 ಗರ್ಭವಾಸಗಳ ದುಃಖ ಮತ್ತು 8 ಮರಣಗಳ ದುಃಖ ಮತ್ತು ಬ್ರಹ್ಮಚರ್ಯದ ಒತ್ತಡ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪಾತ್ರವನ್ನು ಬೇರೊಂದು ಮಗ್ಗಲಿನಿಂದ ನೋಡಬೇಕು ಅಂತ ನನಗನ್ನಿಸ್ತು. ಎಂಥ ಸಂಕಟದ ಜೀವನವನ್ನು ಮೊದಲಿಂದ ಕೊನೆ ತನಕ ತಾಳಿದ ಅಂದ್ರೆ, ಎಂದು ಆತ ತನ್ನ ತಂದೆ ಸಲುವಾಗಿ ನೈತಿಕ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಅಂದಿನಿಂದ ಆತನ ತೊಳಲಾಟ ಪ್ರಾರಂಭ ಆಗಿರ್ಬೇಕು. ಮುಂದೊಂದು ದಿವಸ ತನ್ನ ತಮ್ಮಂದಿರಿಗೆಲ್ಲ ಮದುವೆ ಮಾಡಿದ, ವಿಚಿತ್ರ ವಿದ್ಯಾ ಚಿತ್ರಾಂಗದರಿಗೆ. ಅವರ ಸಂಸಾರವನ್ನು ತಾನೇ ಎತ್ತಿ ಹಿಡಿದ, ತಾನು ಮಾತ್ರ ಮದುವೆ ಆಗಲಿಲ್ಲ. ತಮ್ಮಂದಿರಿಬ್ಬರು ಸತ್ತಾಗ ತಮ್ಮಂದಿರಲ್ಲಿ ನೀನೇ ಸಂತಾನೋತ್ಪಾದನೆ ಮಾಡುವಂತ ತಾಯಿ ಸತ್ಯವತಿ ಕೇಳ್ಕೊಂಡ್ಲು, ಅವನು ಮಾಡಲಿಲ್ಲ. ಅಂಬೆಯನ್ನು ಮದುವೆ ಆಗುವಂತ ಸ್ವಯಂ ಪರಶುರಾಮ ಒತ್ತಡ ಹೇರಿದ. ಆ ಕಥೆ ಗೊತ್ತಿಲ್ಲ, ಹೇಳ್ಬೇಕಾ? ಗೊತ್ತಿಲ್ಲ. ಅಂದ್ರೆ ಆ ಅಂಬೆ ಇವನನ್ನು ಮದುವೆ ಆಗಬೇಕು ಅಂತ ಒಂದು ಪ್ರಯತ್ನ ಪಟ್ಲು. ಆ ವರಾಂಗಿ ಎಂಬ ಆಕೆ ಭೂಲೋಕದಲ್ಲಿ ಹುಟ್ಟಿದಾಗ ಪ್ರಯತ್ನ ಪಟ್ಟರೂ ಕೂಡ ಅವರಿಬ್ಬರು ಮದುವೆ ಆಗುವಂತ ಇಲ್ಲ. ಯಾಕಂದ್ರೆ ಶಾಪ ಇತ್ತು. ನಾನು ನೈತಿಕ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಆದ್ರಿಂದ ಈಕೆಯನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟ. ತನ್ನ ತಮ್ಮನಾದಂತಹ ವಿಚಿತ್ರ ವೀರನಿಗಾಗಿ ಅಂಬಿಕೆ, ಅಂಬಾಲಿಕೆ, ಅಂಬಿಕೆ ಎಂಬತಕ್ಕಂತಹ ಅಂಬೆ ಎಂಬತಕ್ಕಂತಹ 3 ಜನ ಕಾಶಿ ರಾಜಕುಮಾರಿಯರನ್ನು ತಂದು ಎಲ್ಲ ರಾಜರನ್ನು ಸೋಲಿಸಿ ತನ್ನ ಅರಮನೆಗೆ ತಂದ. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರನಿಂದ ಮದುವೆ ಆದರು. ಅಂಬೆ, ನಾನು ಬೇರೊಬ್ಬನನ್ನ ಸಾಲ್ವ ಎಂಬಾತನನ್ನು ಪ್ರೇಮಿಸಿದ್ದೇನೆ, ಅದರಿಂದ ಇವನನ್ನು ಮದುವೆ ಆಗೋದಿಲ್ಲ ಅಂತಂದು. ಹಾಗಾದ್ರೆ ನೀವು ಹೋಗು ಸಾಲ್ವನ ಹತ್ರ ಅಂತ ಭೀಷ್ಮ ಕಳಿಸ್ಕೊಟ್ಟ. ಭೀಷ್ಮ ನಿನ್ನ ಗೆದ್ದಿದ್ದಾನೆ, ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಒಲ್ಲೆ ಅಂತಂದ ಸಾಲ್ವ. ಹಾಗೆ ಮತ್ತೆ ಭೀಷ್ಮನ ಕಡೆ ಬಂದ್ಲು. ಸಾಲ್ವ ನನ್ನನ್ನು ನಿರಾಕರಣೆ ಮಾಡ್ತಿದ್ದಾನೆ, ನೀನೇ ಮದುವೆ ಆಗುವಂದ್ಲು. ಅದಕ್ಕೆ ನಾನೇನ್ ಮಾಡಲಿ, ನಾನು ನೈತಿಕ ಬ್ರಹ್ಮಚಾರಿ ಉಳ್ಳವನು, ನಾನು ಮದುವೆ ಆಗೋದಿಲ್ಲ ಅಂತ ಇವ ಅಂದ. ನಿನ್ನ ಗುರುಗಳಾದಂತಹ ಪರಶುರಾಮ ದೇವರ ಕಿವಿಯಿಂದ ಅವರಿಂದ ನಿನ್ನ ಕಿವಿ ಹಿಂಡಿಸ್ತೀನಿ, ಅವಾಗ ನೀನು ನನ್ನ ಮದುವೆ ಆಗ್ತೀನಿ ಅಂತ ಅಲ್ಲಿ ಹೋದ್ಲು. ಪರಶುರಾಮ ದೇವರು ಹೇಳಿದ್ರು ಇದು ಜಗ್ಗಲಿಲ್ಲ, ಮದುವೆ ಆಗಲೇ ಇಲ್ಲ. ಎಲ್ಲ ಅವನು ಬಂದಿರುವಂತಹ ಶಾಪದ ಪರಿಣಾಮ. ಯುದ್ಧವೂ ಆಯಿತು. ಪರಶುರಾಮ ಮತ್ತು ಭೀಷ್ಮರ ನಡುವೆ ಘನಘೋರವಾದಂತಹ ಯುದ್ಧ ಆಯಿತು. ಯಾವ ಯುದ್ಧಕ್ಕೂ ಅವನು ಮಣಿಲಿಲ್ಲ. ತನ್ನ ನೈತಿಕ ಬ್ರಹ್ಮಚಾರ್ಯಕ್ಕೆ ಅವನು ಅಂಟಿಕೊಂಡ. 50 ವರ್ಷ ಬೃಹಸ್ಪತಿಯ ಕಡೆ ಶಾಸ್ತ್ರಾಭ್ಯಾಸ ಮಾಡಿದ್ದ, ನೆನಪಿರ್ಲು. 50-60 ವರ್ಷದಲ್ಲಿ ನಮ್ಮ ಆಯುಷ್ಯವೇ ಮುಗಿದು ಹೋಗಿರ್ತಿತ್ತು. ಅಂಥದ್ರಲ್ಲಿ ಗಂಗೆ ಆತನನ್ನ 50 ವರ್ಷ ಬೃಹಸ್ಪತಿಗಳಿಗೆ ಶಾಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಬಿಟ್ಟಿದ್ರು. ಆತ ಓದಲಾರದ ಶಾಸ್ತ್ರವೇ ಇರಲಿಲ್ಲ. ಪರಶುರಾಮನ ಹತ್ರ 50 ವರ್ಷ ಒಮ್ಮೆ, 25 ವರ್ಷ ಮತ್ತೊಮ್ಮೆ ಶಸ್ತ್ರಾಭ್ಯಾಸ ಮಾಡಿದ್ದ. 75 ವರ್ಷಗಳ ಶಸ್ತ್ರಾಭ್ಯಾಸ, 50 ವರ್ಷಗಳ ಶಾಸ್ತ್ರಾಭ್ಯಾಸ ಆತನ ತಲೆಯ ಮೇಲಿತ್ತು, ಬೆನ್ನ ಮೇಲಿತ್ತು. ತಲೆಯಲ್ಲಿ ಶಾಸ್ತ್ರಾಭ್ಯಾಸ ಇತ್ತು, ಬೆನ್ನ ಮೇಲೆ ಶಸ್ತ್ರಾಭ್ಯಾಸ ಇತ್ತು. ಆದ್ರೆ ಅವು ಯಾವ ಉಪಯೋಗಕ್ಕೆ ಬರಲಿಲ್ಲ. ಕೊನೆ ತನಕನು ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಆಗುವಾಗ ದ್ರೌಪದಿ ಪ್ರಶ್ನೆ ಕೇಳಿದ್ಲು, ಈ ಯುಧಿಷ್ಠಿರ ನನ್ನನ್ನು ಮೊದಲು ಪಣಕ್ಕಿಟ್ನೋ
ತಾನೇ ಮೊದಲು ಸೋತ ಆಮೇಲೆ ನನ್ನನ್ನು ಪಣಕ್ಕಿಟ್ನೋ ಅಥವಾ ನನ್ನನ್ನು ಪಣಕ್ಕಿಟ್ಟು ಆಮೇಲೆ ತನ್ನನ್ನು ಪಣಕ್ಕಿಟ್ನೋ ಅಂತ ಧರ್ಮ ಸೂಕ್ಷ್ಮದ ಪ್ರಶ್ನೆಯೊಂದನ್ನು ಕೇಳಿಲ್ಲ ಆಕೆ. ಭೀಷ್ಮ ತಲೆ ತಗ್ಗಿಸಿಕೂತ, ದ್ರೋಣನೂ ತಲೆ ತಗ್ಗಿಸಿಕೂತಿದ್ದ, ಕೃಪಾ ಉತ್ತರ ಹೇಳಲಿಲ್ಲ. ಧೃತರಾಷ್ಟ್ರನಂತೂ ಒಳಗಣ್ಣು ಹೊರಗಣ್ಣು ಎರಡನ್ನೂ ಕಳ್ಕೊಂಡಿದ್ದ. ಗಾಂಧಾರಿ ಸುಮ್ಮನೆ ಆಗಿತ್ತು. ಹೇಳಿದ ಉತ್ತರ ವಿದುರ ಒಬ್ಬನೇ. ವಿಕರ್ಣ ಅಂತ ದುರ್ಯೋಧನ ಮತ್ತೊಬ್ಬ ಸಹೋದರ ಹೇಳಿದಂತ ಕಥೆ ಇದೆ, ಅದೊಂದು ಬೇರೆ. ನೀವೆಲ್ಲರೂ ಮಾತಾಡಿ ತಪ್ಪು, ದ್ರೌಪದಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಆ ಅನ್ಯಾಯವನ್ನು ಎತ್ತಿ ತೋರಿಸಿದವನು ವಿದುರ ಒಬ್ಬನೇ. 50 ವರ್ಷ ಶಾಸ್ತ್ರಾಭ್ಯಾಸ ಮಾಡಿದ ಭೀಷ್ಮ ಉತ್ತರ ಕೊಡಲಿಲ್ಲ. ಅಂದ್ರೆ ಮನುಷ್ಯನಿಗೆ ಬಂದಿರುವಂತ ಶಾಪಗಳ ಪರಿಣಾಮ ಹೇಗಾಗ್ತದೆ? ಶಾಪಗಳ ಪರಿಣಾಮ ಅಂತ ಮಹಾಭಾರತದಲ್ಲಿ ಉತ್ತರ ಕೊಡದೇ ಇರೋಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಆದ್ರೆ ಹೀಗೊಂದು ಮಗುಲನ್ನು ಅರ್ಥ ಮಾಡ್ಕೋಬೇಕು ಅಂತ ನನಗನ್ನಿಸ್ತದೆ. ಅವನು ಜ್ಞಾನವೂ ಅಲ್ಲಿ ಕೆಲಸಕ್ಕೆ ಬರಲಿಲ್ಲ. 75 ವರ್ಷ ಶಸ್ತ್ರಾಭ್ಯಾಸ ಮಾಡಿದ್ನಲ್ಲ, ದುರ್ಯೋಧನ ದುಶ್ಯಾಸನ ತಲೆ ಕತ್ತರಿಸಲಿಕ್ಕೆ ಬರ್ತಿರ್ಲಿಲ್ಲ ಅವನಿಗೆ, ಅದು ಆಗಲಿಲ್ಲ ಅವನ ಕೈಯಿಂದ. ಕೊನೆಗೆ ಹೋಗಿ ಪಾಂಡವರ ಪಕ್ಷ ವಹಿಸಿದೆ, ಕೌರವರ ಪಕ್ಷವನ್ನು ವಹಿಸಿದ. ಅವನ 75 ವರ್ಷಗಳ ಸುದೀರ್ಘವಾದಂತಹ ಶಸ್ತ್ರಾಭ್ಯಾಸ ಎಲ್ಲ ಅಲ್ಲಿ ಹೋಯ್ತು. ಯಾಕೆಂದ್ರೆ ನಾನು ಕೌರವರ ಅನ್ನ ತಿಂದಿದ್ದೇನೆ ಅಂತ ಹೇಳಿ ಉತ್ತರ ಹೇಳಿದೆ. ವಿದುರ ಕೌರವರ ಅನ್ನ ತಿಂದಿರ್ಲಿಲ್ವೇ? ವಿದುರ ಯಾಕೆ ಯುದ್ಧ ಮಾಡ್ಲಿಕ್ಕೆ ಹೋಗಲಿಲ್ಲ ಕೌರವರ ಪಕ್ಷಕ್ಕೆ? ಅಂದ್ರೆ 75 ವರ್ಷ ಶಸ್ತ್ರಾಭ್ಯಾಸ ಮಾಡಿದ್ದು, 50 ವರ್ಷ ಶಾಸ್ತ್ರಾಭ್ಯಾಸ ಮಾಡಿದ್ದು, ಅದು ಕೊನೆ ಸಮಯಕ್ಕೆ ಅವನಿಗೆ ಕೈ ಕೊಟ್ಟು. ಇವೆಲ್ಲ ದುರಂತಗಳು, ಮನುಷ್ಯನಿಗೆ ಬರಬಹುದಾದ ದುರಂತಗಳು. ಇಲ್ಲಿ ಟೀಕೆ ಮಾಡ್ತಾ ಇರೋದು ಭೀಷ್ಮನನ್ನಲ್ಲ, ನಮ್ಮೊಳಗಿರುವ ಭೀಷ್ಮನನ್ನ. ನಮ್ಮೊಳಗೆ ರಜಿಯ ಮಕ್ಕಳಿದ್ದಾರೆ, ನಮ್ಮೊಳಗೆ ಕೀಚಕ ಇದ್ದಾನೆ, ನಮ್ಮೊಳಗೆ ರಾವಣ ದುರ್ಯೋಧನರಿದ್ದಾರೆ, ನಮ್ಮಲ್ಲೇ ಭೀಷ್ಮರಿದ್ದಾರೆ. ಹೆಂಡತಿಯ ಮಾತನ್ನು ಕೇಳಿ ನಾವು ಏನೇನೋ ಮಾಡ್ತೇವಲ್ಲ ಅಂತ ಸಂದರ್ಭ ನಮಗೂ ಬಂದಿರ್ತಾವಲ್ಲ ಜಗತ್ತಿನಲ್ಲಿ. ಒಂದ್ಯಾವುದೋ ಸಮೀಕ್ಷೆ ಓದಿದ್ದು ನನಗೆ ನೆನಪಿದೆ. ಭ್ರಷ್ಟಾಚಾರ ಮಾಡುವವರಲ್ಲಿ, ಲಂಚ ತಗೊಳ್ಳುವವರಲ್ಲಿ ಹೆಂಡತಿಯ ಪ್ರಚೋದನೆಯಿಂದ, ಕುಟುಂಬದ ಪ್ರಚೋದನೆಯಿಂದ ಲಂಚ ತಗೊಳ್ಳುವವರೇ ಹೆಚ್ಚು ಅಂತ ಒಂದು ವೃತ್ತಪತ್ರಿಕೆಯಲ್ಲಿ ಒಂದು ಸಮೀಕ್ಷೆ ಓದಿದ್ದು ನಂಗೆ ನೆನಪಿದೆ. ಅಂತೂ ಸರಿಯಾದ ದಾರಿಯಲ್ಲಿ ಗಂಡನನ್ನು ಇಡಬಹುದಾದ ತಾಕತ್ತು ಹೆಂಡತಿಗಿದೆ. ಇಡ್ಲಿಲ್ಲ ಅಂದ್ರೆ ಇಬ್ರು ಹೊಣೆಗಾರರಾಗ್ತಾರೆ. ಹೆಂಡತಿಯ ಮಾತು ಕೇಳಿದೆಯಲ್ಲ, ಇಂಥ ಭ್ರಷ್ಟಾಚಾರ ಮಾಡಿದ್ರೆ ಇದೊಂದು ಭ್ರಷ್ಟಾಚಾರವೇ ಇದೆ. ವಸಿಷ್ಠರ ಹತ್ತಿರ ಇದ್ದಂಥ ಧೇನುವನ್ನು ಕದ್ದಿಯಲ್ಲ, ಯಾರ್ಯಾರ್ದೋ ಧೇನುವನ್ನು ಕದ್ದರೆ ಅದೇ ದೊಡ್ಡ ಪಾಪ. ಒಂದು ಪೈಸಾ ಕದ್ರೂ ಅದು ದೊಡ್ಡ ಪಾಪ, ಧೇನುವನ್ನು ಕದಿಯೋದೇ ದೊಡ್ಡ ಪಾಪ. ಅದರಲ್ಲೂ ಬ್ರಹ್ಮಜ್ಞಾನಿ ಆದಂತಹ ವಸಿಷ್ಠನ ಧೇನುವನ್ನು ಕದ್ದರೆ ಬ್ರಹ್ಮತ್ವವನ್ನೇ ಅಪಹಾರ ಮಾಡಿದಂತಾಯ್ತು. ಅದೇನು ಸಣ್ಣ ಪಾಪವೇ? ಆ ಎಲ್ಲ ಪಾಪಗಳ ಪರಿಣಾಮ ಅವನು ನೈತಿಕ ಬ್ರಹ್ಮಚಾರಿ ಆಗಬೇಕಾಯ್ತು, 8 ಗರ್ಭವಾಸಗಳ ದುಃಖವನ್ನು ಅನುಭವಿಸಬೇಕಾಯ್ತು, 8 ಮರಣಗಳ ದುಃಖವನ್ನು ಒಂದೇ ಜನ್ಮದಲ್ಲಿ ಅನುಭವಿಸಬೇಕಾಯ್ತು. ಇದು ಅವನ ಪರಿಣಾಮ. ಕುರುಕ್ಷೇತ್ರದ ಯುದ್ಧದ ಸಂದರ್ಭ ಬಂದಿತ್ತು. ಆ ಕಡೆ ಕೌರವರ ಸೈನ್ಯ, ಈ ಕಡೆ ಪಾಂಡವರ ಸೈನ್ಯ ಎರಡೂ ಪರಸ್ಪರ ಎದುರಾಗಿ ನಿಂತಿದ್ದವು. ಪರಸ್ಪರ ಎದುರಾಗಿ ನಿಂತಾಗ ಧರ್ಮರಾಜ ಮೊದಲು ರಥದಿಂದ ಇಳಿದು ಭೀಷ್ಮನ ಹತ್ರ ಹೋಗಿ ಮೊದಲು ಅವನಿಗೆ ನಮಸ್ಕಾರ ಮಾಡಿದ. ಯುದ್ಧಕ್ಕೆ ಸನ್ನದ್ಧನಾಗ್ತಾನಿದ್ದೇನೆ, ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಭೀಷ್ಮರಿಗೆ ಆತ ನಮಸ್ಕಾರ ಮಾಡಿದ. ಭೀಷ್ಮರು ಆಗಾಗಲೇ ತಮ್ಮ ನೈತಿಕ ಧೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ರು. ಅವರೊಂದು ಮಾತು ಹೇಳಿದ್ರು, ಅರ್ಥಸ್ಯ ಪುರುಷೋ ದಾಸ ಸ್ವಸ್ಥೋನ ಕಶ್ಚಿತ್ ಬದ್ಧೋಸ್ಮ್ಯರ್ಥೇನ ಕೌರವೈಹಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ದುಡ್ಡಿಗೆ ದಾಸರು. ನಾನು ಕೂಡ ದುಡ್ಡಿಗೆ ದಾಸ. ಕೌರವರ ಅನ್ನ ತಿಂದಿದ್ದೇನೆ, ಕೌರವ ಉಪ್ಪು ತಿಂದಿದ್ದೇನೆ ಅಂತ ಹೇಳ್ತಾ ಇದ್ದ ಭೀಷ್ಮ. ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಕೌರವರಾದಂತಹ ದುರ್ಯೋಧನ ಮತ್ತು ದುಶ್ಯಾಸನ, ಅವರ ಅಪ್ಪನಾದಂತಹ ಧೃತರಾಷ್ಟ್ರನ ಹಂಗಿಗೆ ನಾನು ಒಳಗಾಗಿದ್ದೇನೆ ಅಂತಂದ್ರು ಭೀಷ್ಮ. ಈ ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಬರೀ ಕರೆನ್ಸಿ ಅಲ್ಲ. ಅರ್ಥ ಅಂದ್ರೆ ನಾವು ಸಂಸಾರದಲ್ಲಿ ಯಾರ್ಯಾರ್ದು ಹಂಗಿಗೆ ಬೀಳ್ತೇವಲ್ಲ, ಹಂಗಿಗೆ ಬಿದ್ದು ಏನೇನೋ ಅನ್ಯಾಯ ಮಾಡ್ತೇವಲ್ಲ, ಅದಕ್ಕೆ ಅರ್ಥ ಅನ್ನೋ ಒಂದು ಸಂಕೇತ. ಕೌರವನು ಅಲ್ಲೇ ಇದ್ನಲ್ಲ, ಈ ವಿದುರನು ಅಲ್ಲೇ ಇದ್ನಲ್ಲ, ಅವನಿಗೆ ಅರ್ಥದ ಹಂಗಿರ್ಲಿಲ್ವೇ? ದುರ್ಯೋಧನ ದುಶ್ಯಾಸನ ಮತ್ತು ಧೃತರಾಷ್ಟ್ರನ ಅರಮನೆಯಲ್ಲಿ ಅವನು ಬೆಳೆದಿದ್ನಲ್ಲ, ನನಗೂ ಹಂಗಿದೆ ಅಂತ ಹೇಳಿ ಅವನು ಕೌರವರ ಪಕ್ಷವನ್ನು ಹಿಡಿದು ಬರ್ಬೋದಿತ್ತು. ಆದ್ರೆ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ ವಿದುರ. ಧರ್ಮದ ಮಾರ್ಗವನ್ನೇ ಯಾವತ್ತೂ ಎತ್ತು ಹಿಡಿದ. ಕಾರಣ ಇಷ್ಟೇ, ವಿದುರ ಯಮಧರ್ಮನ ಅವತಾರ. ಅವನ ಕಕ್ಷೆ ಇನ್ನೂ ದೊಡ್ಡದು, ವಸುವಿನ ಕಕ್ಷೆಗಳು ಕೆಳಗಿಂದು. ಹೀಗೆ ವಿದುರನಿಗೆ ಇಲ್ಲದೇ ಇರುವಂತಹ ಹಂಗಿನ ಪ್ರಶ್ನೆ ಈ ಭೀಷ್ಮನನ್ನು ಕಾಡಿತ್ತು. ದ್ರೋಣ ಕೃಪಾದಿಗಳು ಅದೇ ಉತ್ತರ ಹೇಳಿದರು. ನಾವು ಮೂರು ಜನರು ಕೂಡ ಈ ಕೌರವರ ಹಂಗಿಗೆ ಬಲಿಯಾಗಿದ್ದೇವೆ, ಹಾಗಾಗಿ ನಾವು ಇಚ್ಛೆ ಇಲ್ಲದೆ ಇದ್ದರೂ ಕೂಡ ನಿನ್ನ ವಿರುದ್ಧವಾಗಿ ಯುದ್ಧ ಮಾಡಬೇಕಾಗಿದೆ ಅಂತಂದ್ರು. ಈ ಮಾತು ಬಹಳ ನೆನಪಿಟ್ಕೋಬೇಕು. ಅರ್ಥಸ್ಯ ಪುರುಷೋದಾಸಃ. ಎಲ್ಲ ವ್ಯಕ್ತಿಗಳು ಕೂಡ ದುಡ್ಡಿಗೆ ದಾಸರು. ದುಡ್ಡು ಮಾತ್ರ ಯಾರಿಗೂ ದಾಸ ಅಲ್ಲ, ಯಾರ ಕೈಗೂ ಸಿಗುವಂಥದ್ದಲ್ಲ ಅದು. ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಆ ಯುದ್ಧ ಭೂಮಿಯಲ್ಲಿ ನಿಂತಾಗ ಅಂತ ಸಂಕಟದ ಪರಿಸ್ಥಿತಿಯಲ್ಲಿ ಆತ ಹೇಳಿದ್ದು. ಪಾಂಡವರ ಬಗ್ಗೆ ಪ್ರೀತಿ ಇದೆ, ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡುವಂತಿಲ್ಲ. ಕೌರವರ ಬಗ್ಗೆ ಪ್ರೀತಿ ಇಲ್ಲ, ಆದ್ರೆ ಅನಿವಾರ್ಯವಾಗಿ ಅಲ್ಲಿ ನಿಂತು ಯುದ್ಧ ಮಾಡ್ತಿದ್ದಾನೆ. ಆ ಕೌರವರ ಪಕ್ಷಕ್ಕೂ ಪೂರ್ಣ ನ್ಯಾಯ ಸಂಧಿಸಲಿಕ್ಕೆ ಆಗಲಿಲ್ಲ ಅವರಿಗೆ.
ಎಂಥ ದ್ವಂದ್ವ. ಎಂದು ತಾನು ನೈಷ್ಠಿಕ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ನೋ ಅಂದ್ರೆ ಸಾಯೋ ತನಕ ಅವನಿಗೆ ದ್ವಂದ್ವವೇ. ಬ್ರಹ್ಮಚರ್ಯದ ದ್ವಂದ್ವ, ಯುದ್ಧದ ದ್ವಂದ್ವ, ಧರ್ಮದ ದ್ವಂದ್ವ. ದ್ರೌಪದಿ ಅಂದ್ರೆ ನಿರುತ್ತರಾಗಬೇಕಾಯ್ತು ಅಂತ ದೊಡ್ಡ ಪಂಡಿತನಾದಂಥ ಭೀಷ್ಮ. ಅದಕ್ಕಾಗಿ ಸರ್ವೇಶಾಮೇವ ಶೌಚಾನಾಂ ಅರ್ಥ ಶೌಚೋ ವಿಶಿಷ್ಯತೆ ಅಂತ ಒಂದು ಸ್ಮೃತಿ ಹೇಳ್ತದೆ. ನಾವು ಮಾಡುವಂಥ ಎಲ್ಲ ಮಡಿ ಮೇಲ್ವಿಗಳಲ್ಲಿ, ಎಲ್ಲ ಶುದ್ಧಿಗಳಲ್ಲಿ, ವಸ್ತ್ರ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ ಅಂತ ಏನೇನು ಬೇರೆ ಬೇರೆ ಹೇಳ್ತಾವಲ್ಲ, ಅನ್ನ ಶುದ್ಧಿ, ಪಾತ್ರ ಶುದ್ಧಿ, ಪಂಕ್ತಿ ಶುದ್ಧಿ ಅಂತೆಲ್ಲ, ಆ ಎಲ್ಲ ಶುದ್ಧಿಗಳಲ್ಲಿ ಅರ್ಥಶುದ್ಧಿ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ದುಡ್ಡನ್ನು ನಾವು ಯಾವ ಮೂಲದಿಂದ ಗಳಿಸ್ತೀವಿ ಅದು ಬಹಳ ಶುದ್ಧವಾಗಿರ್ಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ಡಿ ವಿ ಜಿಯವರು ತಮ್ಮ ಮಂಕು ತಿಮ್ಮನ ಕಗ್ಗ ಅನ್ನುವಂಥದ್ರಲ್ಲಿ ಒಂದು ಕಡೆ ಹೇಳ್ತಾರೆ, ನೀನು ದಿವಸ ಅನ್ನ ಬೇಯಿಸಿ ಹೆಂಡ್ತಿಯಲ್ಲ, ಆ ಅನ್ನ ಬೇಯಿಸಲಿಕ್ಕೆ ಬಳಕೆ ಮಾಡುವಂಥ ನೀರಿದೆಯಲ್ಲ, ಆ ನೀರು ಅದು ನಿನ್ನ ಬೆವರು ಅಥವಾ ಬೇರೆಯವರ ಸಂಕಟದ ಕಣ್ಣೀರು, ಅದನ್ನೊಂದು ಲೆಕ್ಕ ಹಾಕು. ಬೇರೆಯವರ ಸಂಕಟದ ಕಣ್ಣೀರಿನಿಂದ ನೀನು ಆ ಅಕ್ಕಿಯನ್ನು ಬೇಯಿಸಿ ತಿಂದದ್ದಾದ್ರೆ ಅದರ ಪರಿಣಾಮ ಏನಾದೀತು ಅಂತ ವಿಚಾರ ಮಾಡು. ಹಾಗಾಗಬಾರದು, ನಿನ್ನ ಬೆವರಿನಿಂದಲೇ ಆ ಅಕ್ಕಿಯನ್ನು ಬೇಯಿಸಿ ನೀನು ಉಣ್ಣುವಂತೆ ಆಗಬೇಕು ಅಂತ ಆ ಬಂಕುತಿಮ್ಮನ ಕಗ್ಗದಲ್ಲಿ ಒಂದು ಬರುವಂಥ ಒಂದು ಮಾತು. ಹೀಗೆ ಸರ್ವೇಶಾಮೇವ ಶೌಚಾನಾಂ ಅರ್ಥ ಶೌಚೋ ವಿಶಿಷ್ಯತೆ, ಎಲ್ಲ ಶೌಚಗಳಲ್ಲೂ ಅರ್ಥ ಶೌಚ ಅನ್ನೋದು ದುಡ್ಡನ್ನು ಹೇಗೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ, ದಾಸರು ಅದನ್ನೇ ಹೇಳಿದ್ರು. ಆದ್ರೆ ಆ ಅರ್ಥ ಏನಂದ್ರೆ, ಎಲ್ಲರೂ ಮಾಡುವುದು ಅಂತಂದ್ರೆ ಮಾಡಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕು? ಹೊಟ್ಟೆಗೆ ಒಂದಿಷ್ಟು ಸ್ವಲ್ಪ ಹಿಟ್ಟಾದ್ರೆ ಸಾಕು, ಒಂದು ಜೇನು ಬಟ್ಟೆ ಆದ್ರೆ ಸಾಕು ನಮ್ಮ ಮಾನ ಮುಚ್ಕೊಳ್ಳಿಕ್ಕೆ. ನಾವು ಅಷ್ಟು ಹೊಟ್ಟೆಗೆ ತಕ್ಕಂತೆ, ಬಟ್ಟೆಗೆ ತಕ್ಕಂತೆ ನಾವು ದುಡಿದರೆ ಅಷ್ಟು ಧನಾರ್ಜನೆ ಮಾಡಿದ್ರೆ ಸಾಕು. ಆದ್ರೆ ನಾವು ಇವತ್ತು ಮಾಡ್ತಾ ಇರೋದೇನೋ ಅದನ್ನು ಮೀರಿ ಧನಾರ್ಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಆ ಭೀಷ್ಮನಂತೆ ನಾವು ಕುಟುಂಬದ ನಿರ್ವಹಣೆಗಾಗಿ ಇಂಥ ಅನ್ಯಾಯಗಳನ್ನು ಮಾಡ್ತಾ ಹೋದಾಗ ಅಂತ ದುರ್ಗತಿ ನಮಗೂ ಬಂದಿತ್ತು ಅನ್ನೋದಕ್ಕೆ ಅದೊಂದು ಸಂಕೇತ ಭೀಷ್ಮನ ಕಥೆ. ವಾಲ್ಮೀಕಿ ಬಗ್ಗೆ ಒಂದು ಕಥೆ ಇದೆ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥದ್ದಲ್ಲ, ಬೇರೆ ಯಾವುದೋ ರಾಮಾಯಣದಲ್ಲಿ ಬರುವಂಥದ್ದು. ಅದನ್ನ ಆ ಕಥೆಯನ್ನು ಎಲ್ಲರೂ ಒಪ್ಪೋದಿಲ್ಲ, ಆಗ ಅದಕ್ಕೆ ಸಂಬಂಧಪಟ್ಟಂತ ತತ್ವವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಬಹುದು. ಅದೇನೆಂದ್ರೆ, ವಾಲ್ಮೀಕಿಗಳು ಬೇಡವಾಗಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿರಲಿಲ್ಲ, ಅವರು ಋಷಿಯೇ ಆಗಿದ್ರು. ಅದೇನೇ ಇಲ್ಲ, ಆ ಕಥೆಯನ್ನು ಒಂದ್ಸರಿ ಹೌದು ಅಂತ ತಿಳ್ಕೊಂಡು ಮುಂದೆ ಹೋಗೋಣ. ಋಷಿಗಳನ್ನೊಮ್ಮೆ ಸುಲಿದು ಅವರ ದುಡ್ಡನ್ನೆಲ್ಲ ಅಪಹಾರ ಮಾಡಬೇಕು ಅಂತ ಬೇಡ ಹೊರಟ. ಋಷಿಗಳು ಕೇಳಿದ್ರು, ಯಾರಿಗಾಗಿ ಇದನ್ನೆಲ್ಲ ಮಾಡ್ತಿದ್ವಿ? ಯಾರಿಗಾಗಿ ಮಾಡ್ತಾರೆ? ಎಲ್ಲರೂ ಹೆಂಡತಿ ಮಕ್ಕಳಿಗಾಗಿ ಮಾಡ್ತಾರೆ ಅಂತ. ನಾವು ಬೇಡ, ಹಾಗಾದ್ರೆ ಒಂದು ಕೆಲಸ ಮಾಡೋದು, ನಾವು ಇಲ್ಲೇ ನಿಂತಿರ್ತೇವೆ, ಎಲ್ಲಿ ಓಡ್ ಹೋಗೋದಿಲ್ಲ, ಹೆಂಡತಿ ಮಕ್ಕಳನ್ನ ಕೇಳ್ಕೊಂಡ್ವ, ಇಷ್ಟೆಲ್ಲ ಪಾಪ ಮಾಡ್ತಿದ್ಯಲ್ಲ, ನಿನ್ನ ಪಾಪದಲ್ಲಿ ಅವ್ರೇನಾದ್ರು ಭಾಗ ಹೊರತಾರ ನಾಳೆ ಅಂತ ಕೇಳ್ಕೊಂಡ್ವ, ನಾವು ಇಲ್ಲೇ ನಿಂತಿರ್ತೇವೆ ಅಂದ್ರೆ ಇವರು. ಆತ ಮನೆಗೆ ಹೋದ. ಇಷ್ಟೆಲ್ಲ ವರ್ಷದಿಂದ, ಬಹಳ ವರ್ಷದಿಂದ ಪಾಪ ಮಾಡ್ತಿದ್ದೇನೆ ನಾನು, ನನ್ನ ಪಾಪ ನೀನೇನಾದ್ರು ಹೊರ್ತೀಯ ಅಂತ ತಂದೆ ತಾಯಿ ಕೇಳಿದೆ. ಅವರಿಲ್ಲ ಅಂದ್ರು. ಹೆಂಡತಿ ಅಂತೂ ಊಟ ಮಾಡ್ಲಿಕ್ಕೆ ಮಾತ್ರ ಸಿದ್ಧ, ಇವನ್ ತಂದಿದ್ದನ್ನ ಅಡುಗೆ ಮಾಡಿ ಹಾಕ್ಲಿಕ್ಕೆ ಮಾತ್ರ. ನಿಮ್ಮ ಪಾಪ ನಾನೇ ಹೊರಲಿ ಅಂದ್ಲು ಅವಳು. ಮಕ್ಕಳು ತಯಾರಾಗಲಿಲ್ಲ. ಬಂದು ಹೇಳಿದೆ, ಅವ್ರು ಯಾರು ಹೊರ್ಲಿಕ್ಕೆ ತಯಾರಿಲ್ಲ ಅಂತ, ಹಾಗಾದ್ರೆ ಏನ್ ಮಾಡ್ಲಿ ಅಂತ. ಅವ್ರು ಯಾರು ಹೊರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ನೀನೇ ಹೊರಬೇಕಾಗದ ಪಾಪವನ್ನು ಅಂದ್ರು ಋಷಿಗಳು. ಆಗ ಆತನಿಗೆ ಜ್ಞಾನ ಬಂದು ಋಷಿಗಳಿಂದ ಮಂತ್ರೋಪದೇಶ ಪಡ್ಕೊಂಡು ಮುಂದೆ ಜ್ಞಾನಿ ಆದ ಅಂತ ಒಂದು ಬೇರೆ ಕಡೆ ಬರುವಂತ ಕಥೆ. ಅಂದ್ರೆ ಹೆಂಡತಿ ಮಕ್ಕಳ ಪೋಷಣೆಗಾಗಿ, ಕುಟುಂಬದ ಪೋಷಣೆಗಾಗಿ ನಾವು ಮಾಡುವಂತಹ ಅನ್ಯಾಯಕ್ಕೆ ಆ ಕಥೆನೂ ಒಂದು ಸೂಚಕ ಅಷ್ಟೇ. ಭೀಷ್ಮನ ಕಥೆಯೂ ಹಾಗೆ, ಪತ್ನಿಯ ಸಂಪ್ರೀತಿಗಾಗಿ, ಪತ್ನಿಯ ಮನಸ್ಸನ್ನ ತೃಪ್ತಿಪಡಿಸಲಿಕ್ಕಾಗಿ ಆತ ಗೋಹರಣವನ್ನು ಅಂತ ಕಾರ್ಯವನ್ನು ಮಾಡಿದ. ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಅವನಿಗೆ ದಾಂಪತ್ಯ ಸುಖವೂ ಇಲ್ಲದಂತಾಯ್ತು. ಪತ್ನಿಯ ಜೊತೆಗೆ ಪ್ರಬಲವಾದಂತಹ ವೈರ, ಅವನ ಸಾವಿಗೆ ಆ ಪತ್ನಿಯೇ ಕಾರಣ ಇಲ್ಲ. ಅದು ಅಂತ ಒಂದು ಪ್ರಬಲವಾದಂತಹ ವೈರ, ಮತ್ತೆ 8 ಗರ್ಭವಾಸಗಳ ದುಃಖ, 8 ಮರಣಗಳ ದುಃಖ, ಇದೆಲ್ಲವನ್ನು ಒಂದೇ ಜನ್ಮದಲ್ಲಿ ಅನುಭವಿಸಿ ಅವನ ಶಾಸ್ತ್ರಾಭ್ಯಾಸ ಶಸ್ತ್ರಾಭ್ಯಾಸ ಯಾವುದೂ ಕೊನೆಗೂ ಅವನ ಕೈ ಹಿಡಲಿಲ್ಲ. ಹೀಗೆ ದಾರುಣವಾದಂತಹ ಒಂದು ಜೀವನವನ್ನು ಆತ ನಡೆಸಿದ. ನೆನಪಿರ್ಬೇಕು ನಮಗೆ, ಅದು ಟೀಕೆ ಭೀಷ್ಮಂದಲ್ಲ, ನಮ್ಮೊಳಗಿರುವ ಭೀಷ್ಮನ್ ಟೀಕೆ ಅದು. ನಮ್ಮೊಳಗೆ ಇರುವಂತಹ ಕೌರವ ಪಾಂಡವರು, ನಮ್ಮೊಳಗೆ ಇರುವಂತಹ ಭೀಷ್ಮರು, ಇವರೆಲ್ಲ ಇದ್ದಾರೆ. ಅವರ ವಿಮರ್ಶೆಯನ್ನು ನಾವು ಮಾಡ್ಕೊಳ್ಬೇಕಷ್ಟೇ. ಹಾಗಾಗಿ ದುಡ್ಡು ಅನ್ನೋದೇನಿದೆಯಲ್ಲ, ಅದು ರೊಕ್ಕ ಎರಡಕ್ಕೂ ದುಃಖ ಕಾಣುತ್ತೆ. ದುಡ್ಡನ್ನ ಸಂಪಾದನೆ ಮಾಡೋದು ಕಷ್ಟ, ದುಡ್ಡನ್ನ ಸಂಗ್ರಹ ಮಾಡೋದಿದೆಯಲ್ಲ ಆಮೇಲೆ ಅದು ಕಷ್ಟ. ದುಡ್ಡು ಐಹಿಕ ಜಗತ್ತಿಗೂ ಮಾರಕ, ಪಾರಸಿಕ ಜಗತ್ತಿಗೂ ಮಾರಕ. ಹೀಗೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೊರಟವರು, ಕುಟುಂಬದ ಪ್ರೀತಿಗಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟವರು ಇಂಥ ಒಂದು ಸೂಕ್ಷ್ಮವನ್ನು ಯಾವತ್ತೂ ಕೂಡ ನೆನಪಿಟ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮ ಪಾಪದಲ್ಲಿ ಬೇರೆ ಯಾರು ಭಾಗಿಗಳೆಲ್ಲ, ನಾವೇ ಭಾಗಿಗಳು. ಅಷ್ಟೆಲ್ಲ ಎಚ್ಚರ ಇದ್ದೂ ಕೂಡ ನಾವು ತಪ್ಪು ಮಾಡ್ತೇವೆ. ಇಂಥ ಪುರಾಣ ಕಥೆಗಳು ನಾವು ಬೇಕಾಷ್ಟು ಓದಿದ್ದೇವೆ. ಪುರಾಣ ಶ್ರವಣದಿಂದ ಇಂಥ ವೈರಾಗ್ಯ ನಮಗೆ ಬಂದಿದೆ. ಅದು ಪುರಾಣ ವೈರಾಗ್ಯ ಅಂತ ಕರೀತಾರೆ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ. ಆ ಕಡೆ ದಾಟಿ ಹೋದ್ಮೇಲೆ ಮತ್ತೆ ನಾವು ಅದನ್ನ ಮರ್ತು ಬಿಡ್ತೇವೆ. ನಾಯಿ ಬಾಲ ಡೊಂಕು ಅನ್ನೋಂಗೆ ಮತ್ತೆ ನಾವು ಅದನ್ನು ಮರ್ತು ಬಿಡ್ತೀವಿ, ಮತ್ತೆ ಅನ್ಯಾಯ ಮಾಡ್ತೇವೆ. ಅದನ್ನೇ ದಾಸರು ನಮಗೆ ಹಾಸ್ಯ ಮಾಡಿದ್ರು. ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಅಂತ.
ಈ ಜಗತ್ತಿಗೆ ಬಂದ್ರಲ್ಲ, ನೀವೇ ಡೊಂಕು ಬಾಲದ ನಾಯಕರು, ನಾವೇ ಮನುಷ್ಯರೇ ಡೊಂಕು ಬಾಲದ ನಾಯಕರು. ಏನು ನೀವು ಮಾಡಿದ್ರಿ ಈ ಜಗತ್ತಿನಲ್ಲಿ? ಹೆಂಡತಿ ಮಕ್ಕಳಿಗಾಗಿ ಮತ್ತು ನಿಮ್ಮ ಸುತ್ತಿನ ಚೀಲಕ್ಕಾಗಿ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರಿ, ಯಾರ್ಯಾರ ಕಡೆ ನೀವು ಹೊಡೆಸ್ಕೊಂಡು ಕುಯ್ಗುಡ್ತಾ ಇದ್ದೀರಲ್ಲ, ನೀವೇನು ಸಾಧನೆ ಮಾಡಿದ್ರಿ ಅನ್ನೋದು ಒಂದು ಥರ. ಕುರುಡು ನಾಯಿ ತಾ ಸಂತೆಗೆ ಬಂತಂತೆ ಅಂತ ಮತ್ತೊಂದು ಥರ. ಕುರುಡು ನಾಯಿ ಅಂದ್ರೆ ಒಳಗಣ್ಣನ್ನು ಕಳ್ಕೊಂಡಂಥ ನಾಯಿ. ನಾಯಿ ಅಂದ್ರೆ ಮೊದಲು ಕ್ಷುಲ್ಲಕ, ಅದರಲ್ಲಿ ಕುರುಡು ನಾಯಿ ಅಂದ್ರೆ ಮತ್ತಷ್ಟು ಕ್ಷುಲ್ಲಕ. ಕುರುಡು ನಾಯಿ ತಾ ಸಂತೆಗೆ ಬಂತಂತೆ. ಸಂತೆ ಅಂದ್ರೆ ಈ ಜಗತ್ತಿನಲ್ಲಿ ಈ ಸಂತೆಗೆ ಅದು ಬಂದು ಅದು ಕೊಟ್ಟಂಥ ಪಡಿಪಾಠವನ್ನ ದಾಸರು ಆ ಪದದಲ್ಲಿ ವರ್ಣನೆ ಮಾಡಿದ್ದಾರೆ ಅಷ್ಟೇ. ಹೀಗೆ ಆ ಕುರುಡು ನಾಯಿ ಅಥವಾ ಡೊಂಕು ಬಾಲದ ನಾಯಿ, ಅದು ಹುಚ್ಚು ನಾಯಿ ಅಂದ್ರೂ ತಪ್ಪಿಲ್ಲ ನಮ್ಮನ್ನ. ಆದ್ರೂ ದಾಸರು ಅಷ್ಟು ನಮ್ಮ ಮಾನ ಕಳೆದೋದಂತೂ ಸ್ವಲ್ಪಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಹೀಗೆ ಮನುಷ್ಯ ನಾಯಿ ಪಾಡನ್ನ ಏನು ಅನುಭವಿಸ್ತಾ ಇದ್ದಾನೆ, ಅವನಿಗೆ ಈ ಭೀಷ್ಮನ ಕಥೆಯ ಮೊದಲಾದಂಥದ್ದು ಒಂದು ಪಾಠವಾಗಬೇಕು ಅಂತ ನಾವು ಈ ಕಥೆಯಿಂದ ಅರ್ಥ ಮಾಡ್ಕೋಬೇಕು. ಸ ಗರ್ಭವಾಸಾಷ್ಟಕ ದುಃಖಮೇವ ಸಮಾಪ್ಲುತಾಂ ಶರಶಲ್ಪೇ ಶಯಾನ. ಶರಶಲ್ಪದಲ್ಲಿ ಮಲ್ಕೊಂಡು 8 ಗರ್ಭವಾಸಗಳ ದುಃಖವನ್ನು ಅನುಭವಿಸಲಿ. ಮೃತಿ ಅಷ್ಟಕೋತ್ಥಾಮಪಿ ವೇದನಾಂ ಸಹ ಪ್ರಾಪ್ನೋತ್ತು ಶಸ್ತ್ರೈರ್ಬಹುಧಾನುಕೃತಃ. ಅವನ ಶಸ್ತ್ರದಲ್ಲಿ, ಅವನ ಇಡೀ ಶರೀರದಲ್ಲಿ ಶಸ್ತ್ರದ ಏಟಿಗೆ ಒಳಗಾಗಲಾರ ಯಾವ ಭಾಗವೂ ಇರಲಿಲ್ಲ. ಅಷ್ಟು ಚೂರು ಚೂರಾಗಿತ್ತು ಹೋಗಿತ್ತು ಅವನ ದೇಹ. 8 ಮರಣಗಳ ನೋವನ್ನು ಒಂದೇ ಹಾಸಿಗೆ ಮೇಲೆ ಒಂದೇ ಜನ್ಮದಲ್ಲಿ ಅನುಭವಿಸಿದ. ಆವಾಗ ಗೊತ್ತಾಯ್ತು ಅವರಿಗೆ ಇಷ್ಟು ಪ್ರಬಲವಾದ ಶಾಪ ಕೊಟ್ಟಿದ್ದು ಅಂದ್ರೆ ಇದು ಬ್ರಹ್ಮನದೇ ಕೆಲಸ ಅಂತ ಹೇಳಿ. ಅವರು ಹಸುವನ್ನು ಬಿಟ್ಟು ತಲೆಬಾಗಿದ್ರು ಅಲ್ಲೇ 8 ಜನ ಬಸ್ಸುಗಳು. ಆಗ ಅಷ್ಟೊತ್ತಿಗಾಗಲಿ ಬುದ್ಧಿ ಬಂದಿತ್ತು ಅವರಿಗೆ, ನಾವು ಮನುಷ್ಯರ ಶರೀರವನ್ನು ಪ್ರವೇಶಿಸುವಂತಾಗಲಿ, ಹುಟ್ಟಲು ಕೂಡ ದೇವತೆಯ ಶರೀರದಲ್ಲೇ ಹುಟ್ಟುವಂತಾಗಲಿ. ಮತ್ತೆ ಆ ಜೀವ ಅಂತ ಕೊನೆಯ ವಸು ಏನಿರ್ತಾನಲ್ಲ, ಅವನು ನಮ್ಮೆಲ್ಲರ ಆಯುಷ್ಯವನ್ನು ಪಡೆದು ಅಲ್ಲಿ ಇರ್ತಾನಲ್ಲ, ಅವನು ಸರ್ವಜ್ಞನಾಗಲಿ, ಕೀರ್ತಿಶಾಲಿ ಆಗಲಿ, ಮಹಾ ಅಸ್ತ್ರಜ್ಞನ ಅನಿಸಲಿ. ಕೀರ್ತಿಶಾಲಿ ಆಗಿದ್ದ ಹೌದು. ಇವತ್ತಿಗೂ ನಾವು ಆತನಿಗೆ ಅಪುತ್ರಾಯ ದದಾಮ್ಯರ್ಘ್ಯಂ ಬದವು ನಮೋ ಭೀಷ್ಮಾಯ ವರ್ಮಣೆ ಅಂತ ಅಪುತ್ರನಾದಂತಹ ಭೀಷ್ಮನಿಗೆ ನಾವೆಲ್ಲರೂ ಅರ್ಘ್ಯ ಕೊಡ್ತೇವೆ. ನೈಷ್ಠಿಕ ಬ್ರಹ್ಮಚಾರಿ ಆದಂತಹ ಅಪುತ್ರನಾದಂತಹ ಭೀಷ್ಮನಿಗೆ ನಾವೆಲ್ಲರೂ ಕೂಡ ಅರ್ಘ್ಯ ಕೊಡ್ತೇವೆ. ಬಹಳ ದೊಡ್ಡವರಾದವರು, ಬಹಳ ವಯೋವೃದ್ಧರಾದವರು, ಜ್ಞಾನವೃದ್ಧರಾದವರು ಇವತ್ತು ಕೂಡ ಭೀಷ್ಮ ಅನ್ನೋದೊಂದು ಪರಿಪಾಠ ಇದೆ ಯಾವುದೇ ರಂಗದಲ್ಲಿ. ಹೀಗೆ ವಸುಗಳು ಹೇಳಿದಾಗ ಬ್ರಹ್ಮ ತಥಾಸ್ತು ಅಂದ. ಅವರೆಲ್ಲರೂ ಕೂಡ ಗಂಗಾ ನದಿಯ ಬಳಿಗೆ ಹೋದರು. ನಾವು ನಿನ್ನ ಗರ್ಭದಲ್ಲಿ ಜನಿಸ್ತೇವೆ, ನಮಗೆಲ್ಲರಿಗೂ ಶಾಪ ಬಂದಿದೆ. ಆಕೆಗೂ ಶಾಪ ಬಂದಿತ್ತಲ್ಲ ಭೂಲೋಕಕ್ಕೆ ಹೋಗುವಂತ. ಭೂಲೋಕಕ್ಕೆ ಹೋಗಿ ಹಾಗೆ ಬರುವಂತಿಲ್ಲ, ಅಲ್ಲೆಲ್ಲ ಮಕ್ಕಳನ್ನು ಹಡಿಬೇಕು, ಆ ಕಷ್ಟ ಸ್ವಲ್ಪ ಅನುಭವಿಸಬೇಕು ಮಾಡಿದ ಅಪರಾಧಕ್ಕಾಗಿ ಆಕೆಯೂ ಕೂಡ. ಹಾಗಾಗಿ ಬ್ರಹ್ಮನ ಶಾಪದಿಂದ ದೇವತಾ ಶರೀರದಿಂದಲೇ ಗಂಗೆ ಶಂತನುವಿನ ಪತ್ನಿಯಾಗಲಿದ್ದಾಳೆ ಅಂತ ಅವರಿಗೆಲ್ಲರಿಗೂ ಗೊತ್ತಿತ್ತು. ಆ ನಿಯಮಕ್ಕೆ ಅನುಸಾರವಾಗಿ ಆಕೆ ಅವರೆಲ್ಲರೂ ಕೂಡ ಗಂಗಾ ನದಿಯ ಸಮೀಪ ಬಂದರು. ಗಂಗಾ ನದಿಯ ಸಮೀಪಕ್ಕೆ ಬಂದು ಅವಳನ್ನು ಕೇಳ್ಕೊಂಡ್ರು, ನಾವು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇವೆ, ಬೇಗನೆ ನಮ್ಮನ್ನು ಕೊಲ್ಲಬೇಕು ಅಂತ ಕೇಳ್ಕೊಂಡಿದ್ರು ಅವರು. ಹುಟ್ಟಬೇಕು, ಬೇಗ ಕೊಂದು ಬಿಡ್ಬೇಕು. ಆಗ ಅವಳೇನಿದ್ರು, ಕೊಲ್ತೀನಿ ನಿಮ್ಮೆಲ್ಲರನ್ನ, 7 ಜನ ಕೊಂದು ಹಾಕ್ತೀನಿ, ಅದು ಕೊಲ್ಲೋದೇನು ಕಷ್ಟ ಕೆಲಸ. ಆಗ ಕೊಂದ ಪಾಪ ನನಗೆ ಬರಬಾರ್ದು, ಮತ್ತು ಕೊಂದರೂ ಕೂಡ ನಿಮಗೆ ನನ್ನ ಮೇಲಿನ ಪ್ರೀತಿ ಹೋಗಿರಬಾರ್ದು. ತಾಯಿ ಅನ್ನೋ ಪ್ರೀತಿ ಏನು ನನ್ನ ಮೇಲೆ ಇರ್ತದಲ್ಲ, ಅದು ಹೋಗಬಾರ್ದು ಇಲ್ಲಾಕೆ. ಒಬ್ಬ ಮಗ ಮಾತ್ರ ನಾನು ಭೂಲೋಕಕ್ಕೆ ಬಂದ ಕುರುಹಾಗಿ ದೀರ್ಘಾಯುಷಿಯಾಗಿ ಬಾಳಬೇಕು. ಆಕೆನೂ ಕೇಳ್ಕೊಂಡ್ಲು. ಅದಕ್ಕೂ ಎಲ್ಲದಕ್ಕೂ ತಥಾಸ್ತು ಅಂತ ದೈವದ ಬೆಂಬಲ ದೊರೆಯಿತು. ಹೀಗೆ ಆ ಮುಂದಿನ ಕಥೆ ನಿಮ್ಗೆ ಗೊತ್ತಿದೆ. ಆ ಗಂಗೆ ಮತ್ತು ಭೀಷ್ಮ ಇಬ್ರು ಕೂಡ ಗೊತ್ತಾದರು. ಆಕೆ ಅದಕ್ಕಿಂತ ಮೊದಲು ಒಂದು ಘಟನೆ ಆಗುವಂತ ನೋಡ್ಕೊಂಡಿದ್ಲು ತಾನೇ. ಅದೇನು ಮಾಡಿದ್ಲು ಅಂದ್ರೆ, ಈ ಪ್ರತೀಪರಾಗ ಒಮ್ಮೆ ಯಜ್ಞ ಮಾಡ್ತಾ ಇದ್ದಾಗ ಈ ಗಂಗೆ ಅವನನ್ನು ಸಮೀಕ್ಷೆ ಅವನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಪ್ರತೀಪರಾಜ ಅಂದ್ರೆ ಶಂತನುವಿನ ಅಪ್ಪ. ಅವನ ಬಲೆ ತೊಡೆ ಮೇಲೆ ಕೂತ್ಕೊಂಡ್ಲು. ನಾನು ನಿನ್ನೆ ಮದುವೆ ಆಗ್ತೇನೆ ಅಂದ್ಲು. ಅವನೇನಂದ, ನನಗೆ ನಿನ್ನೆ ಮದುವೆ ಆಗೋ ಇಷ್ಟ ಇಲ್ಲ, ಇಷ್ಟ ಮೇಲೆ ನೀನು ಯಾವ ತೊಡೆ ಮೇಲೆ ಕೂತಿದ್ದಿ ಸ್ವಲ್ಪ ನೋಡು ಅಂದ. ಬಲಕಿನ ತೊಡೆ ಮೇಲೆ ಕೂತಿದ್ಯಲ್ಲ, ಬಲಕಿನ ತೊಡೆ ಯಾರಿಗದು? ಮಗಳಿಗೆ. ಎಡಗಿನ ತೊಡೆ ಮೇಲೆ ಕೂತಿದ್ದೆ ಸ್ವಲ್ಪ ವಿಚಾರ ಮಾಡಬಹುದಿತ್ತು, ಎಡಕಿನ ತೊಡೆ ಹೆಂಡತಿಗೆ ಮೀಸಲು. ಬಲ ತೊಡೆ ಮೇಲೆ ಕೂತಿದ್ದೆ ಆದ್ರಿಂದ ನನಗೆ ನೀನು ಬೇಡ ಅಂದ ರಾಜ. ನನ್ನ ಮಗನಿಗಾಗಿ ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಅಂದ್ಲು. ಆ ರಾಜ ಒಪ್ಕೊಂಡಾಗ. ಹಾಗೆ ನೋಡಿದ್ರೆ ಅವಳಿಗೆ ಆ ಪ್ರತೀಪರಾಜ ಯಾರು ಅನ್ನೋದೆಲ್ಲ ಗೊತ್ತಿತ್ತು. ಅದೇನು ಗೊತ್ತಿಲ್ಲಾರ ಸಂಗತಿ ಅಲ್ಲ ಅವಳಿಗೆ. ಪ್ರತೀಪರಾಜ ತನ್ನ ನಿಜವಾದ ಗಂಡನಲ್ಲ. ಪ್ರತೀಪರಾಜನ ಮಗನಾದಂಥ ಶಂತನುವೇ ಮೂಲ ರೂಪದಲ್ಲಿ ಸಮುದ್ರರಾಜನಾದಂಥ ವರುಣ ಆತ ನನ್ನ ಪತಿ ಅನ್ನೋದು ಗೊತ್ತಿತ್ತು ಅವಳಿಗೆ. ಆದ ಹಾಗೆ ಯಾಕೆ ಮಾಡಿದ್ಲು ಅವಳು? ಪ್ರತೀಪರಾಜನ ಅವಳು ನಿಜವಾಗೂ ಮೋಹಿಸಿರ್ಲಿಲ್ಲ. ಪ್ರತೀಪರಾಜನಿಗೆ ಭೀಷ್ಮನ ಜನನ ಆದ ಮೇಲೆ ಆ ಭೀಷ್ಮನ ಪತ್ನಿಯಾಗಿ ನಾನು ಹೋಗ್ತೇನೆ ಅಂತ ಅವಳು ಹೋಗಿದ್ರೆ
ಈ ಪ್ರತಿಪರಾಗ ಆ ದೇವತಾಶ್ರೀನ ಯಾಕೆ ಮದುವೆ ಆಗ್ತಿ, ಅವರೆಲ್ಲ ಬಹಳ ಅಪಾಯಕರರು ಅಂತ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದ. ಅದಕ್ಕಾಗಿ ಮೊದಲೇ ಆ ಪ್ರತಿಪರಾಗನ ಕಡೆಯಿಂದ ಭರವಸೆ ತಗೋಬೇಕು ಅಂತ ಹೇಳಿ ಆಕೆ ಅವನ ತೊಡೆ ಮೇಲೆ ಹೋಗ್ತಿದ್ಲು. ಆಯ್ತು, ನನ್ನ ತೊಡೆ ಮೇಲೆ ನೀನು ಬಂದು ಕೂತಿದ್ದಲ್ಲ, ನನಗೆ ನಿನ್ನ ಮಗಳು ಅಂದ್ರೆ ಸೊಸೆಗೆ ಸಮಾನ, ಹಾಗಾಗಿ ನನ್ನ ಮಗನ ಸಲುವಾಗಿ ನಿನ್ನನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಅವನು ಮೊದಲೇ ಅವನ ಬಾಯಿಂದ ಬರುವಂತೆ ಆಕೆ ಮಾಡಿಬಿಟ್ರು. ನಿಜವಾಗಿಯೂ ಆಕೆ ಈ ಪ್ರತಿಪರಾಗನನ್ನು ಮೋಹಿಸಿರ್ಲಿಲ್ಲ ಅಂತ ವಿವೇಕ ಅವರಿಗೆ ತಪ್ಪೋದಿಲ್ಲ ಯಾವತ್ತೂ ಕೂಡ ಅಂತ ಅರ್ಥ ಮಾಡ್ಕೋಬೇಕು. ಭಾಗೋ ಹಿ ದಕ್ಷೋ ಧೀತುಸ್ಮೃತಾಯ, ಮಗಳಿಗೆ ಮತ್ತು ಸೊಸೆಗೆ ಬಲತೊಡೆ, ಹೆಂಡತಿಗೆ ಎಡೆತೊಡೆ ಎಂದಾಗಿ ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ. ಆಗ ಆಕೆ ಏನು ಹೇಳಿದ್ರೆ ಅಲ್ಲೇ ಬೇಕಾದಂಥ 3 ಷರತ್ತುಗಳನ್ನು ಹಾಕಿಬಿಟ್ಲು. ನಿನ್ನ ಮಗ ನನ್ನನ್ನು ಯಾವತ್ತೂ ಕೂಡ ನೀನು ಯಾರು ಅಂತ ಕೇಳಬಾರದು, ಎಂದಾದ್ರೂ ಒಂದು ದಿವಸ ನೀನು ಯಾರು ಅಂತ ಕೇಳಿಬಿಟ್ರೆ ನಾನು ಎದ್ದು ಹೋಗ್ಬಿಡ್ತೇನೆ, ಮತ್ತೆ ನಾನು ಏನು ಕೆಲಸ ಮಾಡಿದ್ರು ನನ್ನನ್ನು ತಡಿಬಾರದು, 2ನೇ ಷರತ್ತು. ಮತ್ತೆ ಯಾಕೆ ಹೀಗೆ ಮಾಡ್ತಿದ್ವಿ ಅಂತ ಕೇಳಬಾರ್ದು. ನೀವು 3ರಲ್ಲಿ ಒಂದನ್ನು ಆತ ಕೇಳಿಬಿಟ್ರೆ ನಾನು ಅವನನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂತ ಷರತ್ತು ಹಾಕಿಬಿಟ್ಲಲ್ಲೇ. ಆಗಲಿಂದ ಪ್ರತೀಕ ನನ್ನ ಬಲಪಡೆ ಮೇಲೆ ಬಂದು ಕೂತಿದ್ದಿ, ನನ್ನ ಸೊಸೆಯೇ ಸರಿ, ನೀನು ನನ್ನ ಮಗನಿಗಾಗಿ ನಿನ್ನನ್ನು ಒಪ್ಕೋತೇನೆ, ನೀನು ನನ್ನ ಮಗನ ಮದುವೆ ಆಗು ಅಂತ ಒಪ್ಕೊಂಡ ಅವನು. ಆ ಮಗನಾದಂಥ ಶಂತನೂ ಒಪ್ಕೊಂಡ. ಹಾಗೆ ನೋಡಿದ್ರೆ ಶಂತನು ಗಂಗೆಯನ್ನು ಒಂದು ಗಂಗಾ ನದಿ ತೀರದಲ್ಲಿ ನೋಡಿದ್ದ, ಅವಳನ್ನು ಮೋಹಿಸಿದ್ದ ಅನ್ನುವಂಥ ಕಥೆನೂ ಇದೆ. ಹೀಗೆ ಆ ಗಂಗೆ ಮತ್ತು ಭೀಷ್ಮ ಇವರು ತಮ್ಮ ದಾಂಪತ್ಯವನ್ನು ಪ್ರಾರಂಭ ಮಾಡಿದರು. ದಾಂಪತ್ಯವನ್ನು ಪ್ರಾರಂಭ ಮಾಡಿದಾಗ ಆಕೆ 7 ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ಲು. ಗಂಗಾ ನದಿಗೆ ತೊಗೊಂಡೋಗಿ ಬಿಸಾಕೇ ಬಿಡ್ತಿದ್ಲು, ಆಕೆ ಯೋಚನೆ ಮಾಡ್ತಿರ್ಲಿಲ್ಲ. 8ನೇ ಮಗುವನ್ನ ತೆಗೆದುಕೊಂಡು ಹೋಗಿ ನದಿಗೆ ಬಿಸಾಕುವಂಥ ಒಂದು ಸಂದರ್ಭ ಬಂತು. ಹಾಗೆ ಆಕೆ ಏನ್ ಮಾಡಿದ್ಲು ಅಂದ್ರೆ ಉಳಿದೆಲ್ಲ 7 ಮಕ್ಕಳನ್ನು ಹೇಗೆ ಅನಾಯಾಸವಾಗಿ ಯಾರಿಗೂ ಗೊತ್ತಿಲ್ಲದಂತೆ ನದಿಗೆ ಒಯ್ದು ಬಿಸಾಕ್ತಿದ್ಲಲ್ಲ, ಈಗ ಹಾಗೆ ಮಾಡಲಿಲ್ಲ. ನಿಧಾನವಾಗ ಮಗುವನ್ನು ಎತ್ಕೊಂಡು ನದಿ ತೀರಕ್ಕೆ ಹೊರಟಲು. ಅಂದ್ರೆ ಆ ಸಮಯದಲ್ಲಿ ಶಂಕರ ಬಂದು ತಡೆಯಬೇಕು ಅನ್ನೋದಕ್ಕೆ ಆಕೆ ಒಂದು ಪೀಠಿಕೆಯನ್ನು ತಯಾರು ಮಾಡಿದ್ಲು. ಯಾಕೆ ಈ ಸಲ ಮಾಡ್ತಿದ್ಲು ಅಂದ್ರೆ ಆಕೆ ಇನ್ನೂ ದೇವತಾ ಶರೀರದಲ್ಲಿದ್ಲು. ಅವಳಿಗೆ ಮನುಷ್ಯರ ಸಹವಾಸ ಸಹನೀಯ ಆಗೋದಿಲ್ಲ. ತನ್ನ ಗಂಡನೇ ಇರ್ಬೋದು, ಶರೀರ ಮನುಷ್ಯ ಶರೀರ, ಆ ಕ್ಷುದ್ರವಾದಂಥ ಶರೀರದ ಸಹವಾಸ ಆಕೆಗೆ ಪ್ರಿಯ ಆಗೋದಿಲ್ಲ. ಹಾಗಾಗಿ ಆಕೆ ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅಂತ ಪ್ರಯತ್ನ ನಡೆಸಿದ್ಲು. ಶಂತನು ಆಗುತ್ತಾಡದ, ಯಾರು ನೀನು ಅಂತ ಪ್ರಶ್ನೆ ಕೇಳ್ಬಿಟ್ಟ. ಇಷ್ಟು ದಿವಸ ಕೇಳಿದವನು 7 ಮಕ್ಕಳನ್ನು ಹುಟ್ಟುವ ತನಕ ಎಷ್ಟೋ ವರ್ಷಗಳ ಕಾಲ ಅಖಂಡವಾದ ಸುಖವನ್ನು ಪಡೆಯುವ ತನಕ ಪ್ರಶ್ನೆ ಕೇಳಿರಲಿಲ್ಲ. ಈಗ ಕೇಳಿಬಿಟ್ಟ ದೇವ ಸಂಕಲ್ಪದ ಅನುಸಾರವಾಗಿ, ಯಾರು ನೀನು ರಾಕ್ಷಸಿ ಅಂತ ಮಕ್ಕಳನ್ನು ಏಕೆ ಕೊಲ್ತಾ ಇದ್ದಿ, 3 ಮಾಡಿಬಿಟ್ಟು. ಯಾರು ನೀನು ಅಂತ ಪ್ರಶ್ನೆನೂ ಕೇಳಿದ, ಮಕ್ಕಳನ್ನು ಕೊಲ್ಬೇಡ ಅಂತ ಆಕ್ಷೇಪ ಮಾಡಿದ, ಏಕೆ ಕೊಲ್ತಾ ಇದ್ದಿ ಅಂತ ಕಾರಣನೂ ಕೇಳಿದ. ಈಗ 3 ಕೂಡ ಒಂದೇ ಕ್ಷಣದಲ್ಲಿ ಆಗೋಯ್ತು. ನೀನು ನೋಡಿದ್ರೆ ದೇವತಾಸ್ತ್ರೀ ಕಂಡಂಗೆ ಕಾಣ್ತಿ, ನೀನೇನೋ ಬಹಳ ಉತ್ತಮ ಸ್ತ್ರೀ ಇರಬೇಕು ಅಂತ ತಿಳ್ಕೊಂಡು ನಾನು ನಿಮ್ಮ ಜೊತೆ ಮದುವೆ ಮಾಡಿಕೊಂಡು ದಾಂಪತ್ಯವನ್ನು ನಡೆಸಿದ್ದೇನೆ, ಇಂಥ ಪಾಪ ಕಾರ್ಯ ಮಾಡ್ತಾ ಇದ್ದಿಲ್ಲ, ಈ ನಿನ್ನ ಕೃತ್ಯದಲ್ಲಿ ಏನೋ ಒಂದು ಕಾರಣ ಇದ್ದಿರಬೇಕು, ನನಗದನ್ನು ಹೇಳು ಅಂದ ಗಂಡ. ನನ್ನ ಕಿವಿ ಇದನ್ನು ಕೇಳಬಹುದಾಗಿದ್ರೆ ಹೇಳು, ಕೇಳೋ ಯೋಗ್ಯತೆ ನನಗಿದ್ರೆ ಹೇಳು. ಆಗ ಗಂಗೆ ಸಂಪೂರ್ಣವಂತ ಕಥೆಯನ್ನು ಹೇಳಿದ್ಲು. ಸಂಪೂರ್ಣವಂತ ಕಥೆಯನ್ನು ಅವನಿಗೆ ಹೇಳಿ, ಹಾಗಾಗಿ 7 ಜನ ಮಕ್ಕಳನ್ನು ನಾನು ಕೊಲ್ಲಬೇಕಾಯ್ತು, ಈ 8ನೇವನಿಗೆ ಮಾತ್ರ ಇನ್ನೂ ಸುದೀರ್ಘವಾದ ಸಂಕಟ ಇಲ್ಲಿ ಪಡೋದಿದೆ, ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಟಿದ್ದೇನೆ ಅಂತ ಆ 8ನೇ ಮಗುವನ್ನು ಹೇಳಿದ್ಲು. 8ನೇ ಮಗುವನ್ನು ಕೂಡ ಆಕೆ ತನ್ನ ಜೊತೆಗೆ ಕೂಡಲೇ ತಗೊಂಡು ಹೋದ್ಲು. ಮನುಷ್ಯರಲ್ಲಿ ದೀರ್ಘಕಾಲ ವಾಸ ಮಾಡುವುದು ಮನುಷ್ಯರ ನಡುವೆ ದೇವತೆಗಳಿಗೆ ಅವರಿಗೆ ಇಷ್ಟ ಆಗೋದಿಲ್ಲ. ಅವ್ರು ರಾಘವೇಂದ್ರ ಸ್ವಾಮಿಗಳು ಇರ್ಬೋದು ಅಥವಾ ಗಂಗೆ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಇಲ್ಲಿ ಬಂದು ವಾಸ ಮಾಡೋದು. ವಿಶೇಷ ಕಾರಣ ಇದ್ದಾಗ ಮನುಷ್ಯರ ನಡುವೆ ವಾಸ ಮಾಡ್ತಾರೆ, ಕಾರಣ ಇಲ್ಲದೆ ಇದ್ದಾಗ ಕ್ಷಣಾರ್ಧದಲ್ಲಿ ಹೊರಟಾಗ್ಬಿಡ್ತಾರೆ ಅವರು. ಅವ್ರ ಧರ್ಮವೇ ಹಾಗೆ. ಸಾಮಾನ್ಯವಾಗಿ ಯಾರು ಕಣ್ಣಿಗೂ ಅವ್ರು ಕಾಣ ಸಿಗೋದಿಲ್ಲ, ನಮ್ಮ ಜೊತೆ ಇದ್ರೂ ಕೂಡ ಮುಟ್ಲಿಕ್ಕೆ ಸಿಗೋದಿಲ್ಲ, ಮತ್ತು ಮಾತುಕತೆಗೆ ದೀರ್ಘಕಾಲ ನಿಲ್ಲೋದಿಲ್ಲ ಅವರು. ಇವೆಲ್ಲ ಅವರ ಲಕ್ಷಣಗಳು, ದೇವತೆಗಳ ಲಕ್ಷಣ. ಮನುಷ್ಯನಾಗಿ ಹುಟ್ಟಿದ್ದಾನೆ, ತನ್ನ ಗಂಡ ಆದರೂ ಗಂಡನೇ ಇರ್ಬೋದು, ಮನುಷ್ಯನಾಗಿ ಹುಟ್ಟಿದ್ದಾನಲ್ಲ, ಅವನನ್ನು ಅಗಲಬೇಕಾಗಿತ್ತು ಅವಳಿಗೆ, ಅದು ಅನಿವಾರ್ಯ ಆಗಿತ್ತು. ಹಾಗಾಗಿ ಆ 8ನೇ ಮಗುವನ್ನು ತಗೊಂಡೋಗಿ ಬೃಹಸ್ಪತಿಯ ಕಡೆ ಬಿಟ್ಟು ಬಿಟ್ಟಳು. ಆ ಗಂಗಾಪುತ್ರನಿಗೆ ದೇವವ್ರತ ಅಂತ ಹೆಸರಿಟ್ಟಳು. ಅವನು 50 ವರ್ಷ ಕಾಲ ಸಂವತ್ಸರಾಣ ಮಖಿಲಾಂಶ ವೇದಾನ್ ಸಮಭ್ಯಸ ತದ್ವಶಕಾಂತರಾತ್ಮ ಶತಾರ್ಥಂ 50 ವರ್ಷಗಳ ಕಾಲ ಆತ ಬೃಹಸ್ಪತಿಯ ಕಡೆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಆ ಬಳಿಕ ಭೃಗುಕುಲದ ಸ್ವಾಮಿಯಾದಂಥ ಪರಶುರಾಮನ ಕಡೆಗೆ
ತನ್ನ ಮಗನನ್ನು ತಗೊಂಡೋಗ್ಬಿಟ್ಲು. ಅಲ್ಲಿ 50 ವರ್ಷ ಶಸ್ತ್ರಾಭ್ಯಾಸ ಮಾಡಿದ. ಆ 50 ವರ್ಷ ಶಸ್ತ್ರಾಭ್ಯಾಸ ಮಾಡಿದ ಮೇಲೆ ಅವನಿಗೆ ಸಾಕಾಗಲಿಲ್ಲ. ಇನ್ನೊಂದು 25 ವರ್ಷ ಅದರಲ್ಲೇ ಸ್ನಾತಕೋತ್ತರ ಪದವಿ ಮಾಡ್ತೀನಿ ಅಂತಂದ. ಅದರಲ್ಲೇ ಸ್ಪೆಷಲೈಸೇಷನ್ ಶಸ್ತ್ರಾಸ್ತ್ರಗಳಲ್ಲಿ. ಮತ್ತೊಂದು 25 ವರ್ಷ ಕಾಲ, ಒಟ್ಟು 75 ವರ್ಷ ಕಾಲ ಪರಶುರಾಮನಲ್ಲಿ ಶಸ್ತ್ರಾಭ್ಯಾಸ, 50 ವರ್ಷ ಕಾಲ ಬೃಹಸ್ಪತಿಗಳಲ್ಲಿ ಶಾಸ್ತ್ರಾಭ್ಯಾಸ. ಇಷ್ಟೆಲ್ಲ ಆದಮೇಲೆ ಆ ಮಗನಾದಂಥ ದೇವವ್ರತನನ್ನ ಗಂಡನಾದಂಥ ಶಂತನುವಿನ ಕಡೆ ತಂದು ಬಿಟ್ಟರಾಕೆ. ಇಷ್ಟೆಲ್ಲ ಈ ವಿದ್ಯಾಭ್ಯಾಸ ಎಲ್ಲ ಆದಮೇಲೆ ಹೀಗೆ ಅಷ್ಟಮ ವಸುವಾದಂಥ ಜೀವ ನಾಮಕ ವಸು, ಅವನ ಉತ್ಪತ್ತಿಯ ಹಿನ್ನೆಲೆ, ಅವನ ಶಸ್ತ್ರಶಾಸ್ತ್ರಾಭ್ಯಾಸ ಮತ್ತು ಅವನ ತಾಯಿಯಾದಂಥ ಗಂಗೆಯ ದೈವ ಸ್ವಭಾವ ಇತ್ಯಾದಿಗಳನ್ನು ನಾವು ಇವತ್ತಿನ ದಿವಸ ಈ 11ನೇ ಅಧ್ಯಾಯದಲ್ಲಿ ಗಮನಿಸುತ್ತೇವೆ. ಹರಿವಂಶದ 53ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ. ಹರಿವಂಶದ 53 ಮತ್ತು 54ನೇ ಅಧ್ಯಾಯಗಳಲ್ಲಿ ಅನೇಕ ದೇವತೆಗಳ ಅಂಶಾವತಾರಗಳ ವರ್ಣನೆ ಬರೋದ್ರಿಂದ ಆ ಎಲ್ಲ ದೇವತೆಗಳ ಅಂಶಾವತಾರ ವರ್ಣನೆಯನ್ನ ಈ ಹರಿವಂಶದಲ್ಲೂ ಹೇಳಿದ್ದಾರೆ. ಆದರೆ ಕೆಲವು ಅಂಶಗಳನ್ನು ಅಲ್ಲಿ ಹೇಳಲಿಲ್ಲ ಮತ್ತು ಅಲ್ಲಿ ಬರುವಂಥ ವಿರೋಧಾಭಾಸದ ಸಂಗತಿಗಳನ್ನ ನಿರ್ಣಯದ ಬೆಳಕಿನಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಈ ಕಥೆಯನ್ನು ಹೇಳಬೇಕಾಯ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹಸಿಕೇಶನೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.